ಜೈ ಹಿಂದ್. ನೋಡ್ರಿ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂತಂದು ಹೇಳಿದ್ರೆ ಆರ್ಟಿಕಲ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟು ಆರ್ಟಿಕಲ್ಸ್ಗಳ ಬಗ್ಗೆ, ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟು ಏನಿಲ್ಲ ಅಂತಂದು ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ತುಂಬ ಇಂಪಾರ್ಟೆಂಟು, ಶನಿವಾರ ಮತ್ತು ರವಿವಾರ ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಬಗ್ಗೆ ಲೈವ್ ಕ್ಲಾಸಸ್ಗಳನ್ನ ತೊಗೊತೀನಿ. ಅಲ್ಲಿವರೆಗೂ ಜಿ ಕೆ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ನಾನು ಡೈರೆಕ್ಟಾಗಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಲೈವ್ ಕ್ಲಾಸ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಜಾಸ್ತಿ ಏನಂತಂದು ಹೇಳಿದ್ರೆ ಕವರ್ ಮಾಡೋಕ್ಕಾಗಲ್ಲ. ಸೊ ಇವಾಗ ನಾನು ಜಾಸ್ತಿ ಏನಂತಂದು ಹೇಳಿದ್ರೆ ಜಿ ಕೆ ಪಾಯಿಂಟ್ಸ್ಗಳನ್ನ ಕವರ್ ಮಾಡ್ತೀನಿ. ನೀವು ನೋಟ್ಸ್ ಮಾಡ್ಕೋಬೇಕು. ಆಮೇಲೆ ಕೇಳಿರುವ ಕ್ವಶನ್ಸ್ಗಳಿಗೇನಪ್ಪ ಅಂತಂದು ಹೇಳಿದ್ರೆ ಕಮೆಂಟಲ್ಲಿ ಆನ್ಸರ್ಸ್ ಹಾಕ್ಬೇಕು. ಯಾಕಪ್ಪ ಅಂತಂದು ಹೇಳಿದ್ರೆ ನೀವು ಹಾಕ್ರಿ, ನೀವು ಎಲ್ಲ ಆರ್ಟಿಕಲ್ಸ್ ಒಬ್ಬೊಬ್ರು ಹಾಕ್ತಿರಂತಂದು ಹೇಳಿದ್ರೆ ಹಾಕ್ರಿ. ಯಾಕಂತಂದು ಹೇಳಿದ್ರೆ ನಿಮ್ಗೆ ಈಸಿಯಾಗಿ ನೆನಪುಳಿಯುತ್ತೆ. ಸೊ ಎಕ್ಸಾಮ್ ಟೈಮ್ದಾಗ ಏನೋ ಒಂದು ಕೇಳಿದ ತಕ್ಷಣ ಓಕೆ ನಾನು ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ನಲ್ಲ ಅಂತಂದು ಹೇಳಿ ಎಲ್ಲೋ ಒಂದು ಕಡೆ ನೆನಪು ಬಂತು ಅಂತಂದು ಹೇಳಿದ್ರೆ 2 ಮಾರ್ಕ್ಸ್ ಸರಿ ಹೋಗುತ್ತೆ. ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಕಮೆಂಟ್ಸ್ಗಳನ್ನ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಥಿಂಗ್ಸ್ಗಳನ್ನ ಏನಂತಂದು ಹೇಳಿದ್ರೆ ಶೇರ್ ಮಾಡಬೇಕು. ಇಲ್ಲ ಅಂತಂದು ಹೇಳಿದ್ರೆ ಏನಾಗುತ್ತೆ, ಸೊ ಪ್ರಾಪರಾಗಿ ಏನಂತಂದು ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಆಮೇಲೆ ಇನ್ನೊಂದು ಮರ್ಯಾಕೆ ಹಿಡಿದೈತಿ. ಸೊ ಕರೆಕ್ಟಾಗಿ ಏನಂತಂದು ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಎಲ್ಲ ಆರ್ಟಿಕಲ್ಸ್ಗಳೇನಂತಂದು ಹೇಳಿದ್ರೆ ಮರ್ತು ಹೋಗಿಬಿಡುತ್ತೆ. ಎಸ್, ಎಲ್ರಿಗೂ ಕ್ಲಿಯರಾ? ಸೊ ಇವಾಗ ಏನಂತಂದು ಹೇಳಿದ್ರೆ ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಫಸ್ಟ್ಗೆ ಏನಪ್ಪ ಅಂತಂದು ಹೇಳಿದ್ರೆ ಆರ್ಟಿಕಲ್ 18 ಐತಿ. ಏನು ಹೇಳುತ್ತಿದ್ದ ಆರ್ಟಿಕಲ್ 18? ಸೊ ಇಲ್ಲಿ ಏನು ಹೇಳುತ್ತಾ ಆರ್ಟಿಕಲ್ 18? ಸೊ ಬಿರುದುಗಳ ರದ್ದತಿ ಅಂತ ಹೇಳುತ್ತೆ. ನಾವು ಕನ್ನಡದಾಗ ಏನಂತ ಹೇಳ್ತೀವಿ ಅಂದ್ರೆ ಬಿರುದುಗಳ ರದ್ದತಿ. ಈಗ ಎಷ್ಟೋ ಜನರಿಗೆ ಏನಂತಂದು ಹೇಳಿದ್ರೆ ಬಿರುದುಗಳಿದಾವೆ. ಇವಾಗ ಮಹಾತ್ಮ ಗಾಂಧಿ ಅವ್ರಿಗೆ ಏನೇನು ಬಿರುದುಗಳಿದಾವು? ರಾಷ್ಟ್ರಪಿತ ಅಂತ ಕರಿತೀವಿ. ಆಮೇಲೆ ಸುಭಾಷ್ ಚಂದ್ರ ಬೋಸ್ಗೆ ಏನು ಬಿರುದುಗಳಿದಾವೆ ನೋಡ್ರಿ. ಆಮೇಲೆ ಜವಾಹರ್ಲಾಲ್ ನೆಹರುಗೆ, ಆಮೇಲೆ ನೆಕ್ಸ್ಟ್ ಬಾಲ್ ಗಂಗಾಧರ್ ತಿಲಕ್, ಎಲ್ರಿಗೂ ಬಿರುದುಗಳಿದಾವಲ್ಲ. ಸೊ ಅವ್ರಿಗೆಲ್ಲ ಏನಂತಂದು ಹೇಳಿದ್ರೆ ಸ್ವತಂತ್ರ ಹೋರಾಟಗಾರರು. ಈಗ ಕೆಲವು ಜನ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಅವ್ರನ್ನ ನೋಡ್ಬಿಟ್ಟು ನಾವು ಇಟ್ಕೊಳ್ಳಲ್ಲ ಅಂತಂದು ಹೇಳ್ಬಿಟ್ಟು ಈಗ ಕಲ್ಲೇಶ್ ಅಲಿಯಾಸ್ ಏನೋ ಒಂದು ಇಟ್ಕೊಂತಾರ. ಈಗ ರೌಡಿಗಳೆಲ್ಲ ಹೆಸರುಗಳು ಇಟ್ಕೊಂತಿರ್ತಾರಲ್ಲ. ಸೊ ಯಾವುದೇ ರೀತಿಯ ಬಿರುದುಗಳನ್ನ ಹೊಂದೋಂಗಿಲ್ಲ. ಎಲ್ಲಾ ಬಿರುದುಗಳೇನಂತಂದು ಹೇಳಿದ್ರೆ ರದ್ದು ಮಾಡಿಬಿಟ್ರು. ಈಗ ಮಹಾರಾಜರು, ಈಗೇನು ಹಿಂದಿನ ಮಹಾರಾಜರು ಇದ್ದಾರಲ್ಲ, ಅವ್ರೆಲ್ಲ ಏನಂತಂದು ಹೇಳಿದ್ರೆ ಅವ್ರ ಮನೆಯವರೆಲ್ಲ ಸೊ ಆ ಬಿರುದುಗಳನ್ನ ಮುಂದುವರ್ಸ್ಕೊಂಡ್ ಬರ್ತಿದ್ರು. ಅವನ್ನೆಲ್ಲ ಏನಂತಂದು ಹೇಳಿದ್ರೆ ರದ್ದು ಮಾಡಿದ್ರು. ಯಾವ ಬಿರುದುಗಳಿದಾವೆ? ಓನ್ಲಿ ಇವಾಗ ಮಿಲಿಟರಿಯಲ್ಲಿ ಕೊಟ್ಟಿರ್ತಾರಲ್ಲ, ಕ್ಯಾಪ್ಟನ್, ಮೇಜರು, ಕರ್ನಲ್ ಅಂತಂದು ಹೇಳ್ಬಿಟ್ಟು ಅವುಗಳು ಮಾತ್ರ ಇದಾವ. ಆಮೇಲೆ ನೆಕ್ಸ್ಟ್ ಪದ್ಮವಿಭೂಷಣ, ಪದ್ಮಭೂಷಣ, ಆಮೇಲೆ ಭಾರತ ರತ್ನ ಬಂದಿರ್ತಾವಲ್ಲ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಯಾರಿಗೋ ಒಬ್ಬರಿಗೆ ಈಗ ವಿಶ್ವೇಶ್ವರಯ್ಯ ಅದಾರ ಅಂತ ಅನ್ಕೊಟ್ರೆ ಅವ್ರಿಗೆ ಭಾರತ ರತ್ನ ಬಂದಿದೆ. ಭಾರತ ರತ್ನ ವಿಶ್ವೇಶ್ವರಯ್ಯ ಅಂತಂದು ಹೇಳ್ಬೋದು. ಪದ್ಮವಿಭೂಷಣ ಅಂತಂದು ಹೇಳ್ಬಿಟ್ಟು ಯಾರಿಗೆ ಬಂದಿರತ್ತಲ್ಲ ಅವ್ರ ಹೆಸರು ಹೇಳ್ಬೋದು. ಸೊ ಆ ರೀತಿ ಬಿರುದುಗಳನ್ನ ಇಟ್ಕೋಬಹುದು ಹೊರತೆ ಏನಪ್ಪಾ ಅಂತಂದು ಹೇಳಿದ್ರೆ ಎಲ್ಲ ರೀತಿ ಬಿರುದುಗಳನ್ನ ಇಟ್ಕೊಳಂಗಿಲ್ಲ. ಸೊ ನಾನು ಹೆಸರಿಡುವಾಗ ಏನಂತಂದು ಹೇಳಿದ್ರೆ ಏನೋ ಒಂದು ಹೆಸರು ಇಡ್ತೀನಿ, ಆ ಥರ ಎಲ್ಲ ನಡೆಯಂಗಿಲ್ಲ. ಸೊ ಅದು ಆರ್ಟಿಕಲ್ 18 ಹೇಳುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ಆರ್ಟಿಕಲ್ 18 ಕ್ಲಾಸ್ 2 ಏನಂತಪ್ಪ ಅಂತಂದು ಹೇಳಿದ್ರೆ ಹೊರ ರಾಜ್ಯಗಳಿಂದ ಅಥವಾ ಹೊರ ದೇಶಗಳಿಂದ ಬಂದಂತಹ ಬಿರುದುಗಳನ್ನ ಯಾರು ಇಟ್ಕೊಳ್ಳಂಗಿಲ್ಲ ಅಂತಂತ ಹೇಳಿ. ಸಿಂಪಲ್. ಎಸ್, ಎಲ್ರಿಗೂ ಅರ್ಥ ಆಯ್ತಾ ಇದು? ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಆರ್ಟಿಕಲ್ 42 ಬಗ್ಗೆ. ಏನಿದು ಆರ್ಟಿಕಲ್ 42? ಅದಕ್ಕಿಂತ ಮುಂಚೆ ಏನಂತಂದು ಹೇಳಿದ್ರೆ ಆರ್ಟಿಕಲ್ 41 ಬಗ್ಗೆ ಹೇಳೋಣ. ಸೊ ಆರ್ಟಿಕಲ್ 41 ಏನ್ ಹೇಳುತ್ತೆ ಅಂತಂದು ಹೇಳಿದ್ರೆ ಕೆಲಸವನ್ನ ಮಾಡುವ ಅಧಿಕಾರವನ್ನು ನೀಡುತ್ತೆ. ನಾವು ಯಾವ ಬೇಕಾದ ಕೆಲಸ ಮಾಡ್ಬೋದು, ರೈಟ್ ಟು ವರ್ಕ್ ಅಂತಂದು ಹೇಳ್ತೀವಿ. ಯಾವ ಬೇಕಾದ ಕೆಲಸ ಮಾಡ್ಬೋದು. ಅದಾದ ನಂತರ ನೆಕ್ಸ್ಟ್ ಮತ್ತೇನು ಹೇಳುತ್ತೆ, ಕೆಲಸ ಮಾಡೋ ಮಕ್ಕಳೆಲ್ಲ ಇರ್ತಾರಲ್ಲ, ಅಥವಾ ಕೆಲಸ ಮಾಡ್ತಿರ್ತಾರೆ, ನಾನು ಕೆಲಸ ಮಾಡ್ಕೊಂಡು ನಾನು ಎಜುಕೇಶನ್ ಮಾಡ್ತೀನಿ, ಶಿಕ್ಷಣವನ್ನು ಪಡಿತೀನಿ ಅಂತಂದು ಹೇಳಿದ್ರೆ ಕಲಿಬಹುದು. ಅಥವಾ ಕೆಲಸವನ್ನ ಮಾಡುವಂತ ಮಕ್ಕಳೇನಿರ್ತಾರಲ್ಲ, ಸೊ ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಮಕ್ಕಳು ಇರ್ತಾರಲ್ಲ, ಅವರೆಲ್ಲ ಏನಂತಂದು ಹೇಳಿದ್ರೆ ಶಿಕ್ಷಣವನ್ನು ಪಡಿಬಹುದು. ಆಮೇಲೆ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ ಆಯ್ತು, ಕೆಲಸ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆಯ್ತು ಅಂತಂದು ಹೇಳಿದ್ರೆ ಸರ್ಕಾರದವರು ಅವ್ರಿಗೆ ಏನಂತಂದು ಹೇಳಿದ್ರೆ ಹೆಲ್ಪ್ ಮಾಡಬೇಕು, ಸಹಕಾರವನ್ನು ಒದಗಿಸಬೇಕು ಅಂತಂದು ಹೇಳಿ ಆರ್ಟಿಕಲ್ 41 ಹೇಳುತ್ತೆ. ಇದೆಲ್ರಿಗೂ ಕ್ಲಿಯರಾ? ಅದರಲ್ಲಿ ಮತ್ತೇನು ಕೇಳಿದಾರೆ ಅಂತಂದು ಹೇಳಿದ್ರೆ ಆರ್ಟಿಕಲ್ 42 ಕೇಳಿದಾನ. ಇಲ್ಲಿ ಆರ್ಟಿಕಲ್ 42 ಏನು ಹೇಳುತ್ತಾ? ಸಿಂಪಲ್. ಸೊ ಆರ್ಟಿಕಲ್ 42 ಏನು ಹೇಳತ್ತಪ್ಪ ಅಂತಂದು ಹೇಳಿದ್ರೆ ಈಗೇನು ನಾವು ಕೆಲಸ ಮಾಡ್ತಿರ್ತೀವಲ್ಲ, ಆ ವಾತಾವರಣ ಹೆಂಗಿರ್ಬೇಕಪ್ಪ ಅಂತಂದು ಹೇಳಿದ್ರೆ ಕೆಲಸ ಮಾಡುವಂತಹ ವಾತಾವರಣ ಚೆನ್ನಾಗಿರ್ಬೇಕು. ಕೆಲಸ ಮಾಡುವಂತಹ ವಾತಾವರಣ ಏನಂತಂದು ಹೇಳಿದ್ರೆ ಚೆನ್ನಾಗಿರ್ಬೇಕು. ತುಂಬಾ ಕಿರಿಕಿರಿ ಅಥವಾ ಗುಲಾಮಗಿರಿಯನ್ನ ಹೊಂದಿರುವಂತಹ ವಾತಾವರಣಗಳೆಲ್ಲ ಇರೋಂಗಿಲ್ಲ. ಸೊ ಚೆನ್ನಾಗಿರೋ ವಾತಾವರಣ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರಪ್ಪ ಅಂತಂದು ಹೇಳಿದ್ರೆ ಈಗ ಬಾರ್ಡ್ರಲ್ಲಿ ಕೆಲಸ ಮಾಡಂದ್ರೆ ಮಾಡಕ್ಕಾಗತೈತೇನ್ರಿ? ಯಾರು ಕರ್ಕೊಂಡು ಹೋದ್ರ? ಸೊ ಅಲ್ಲಿ ಏನಂತಂದು ಹೇಳಿದ್ರೆ ಮಿಲಿಟರಿ ಪಡೆಗಳೆಲ್ಲ ಶೂಟ್ ಮಾಡ್ತಿರ್ತಾರ, ಫೈರಿಂಗ್ ನಡೀತಿರುತ್ತ. ಆಮೇಲೆ ಒಂದೊಂದು ಮೈನಿಂಗ್ ಇರ್ತಾವ. ಸೊ ಅಲ್ಲಿ ಏನಂತಂದು ಹೇಳಿದ್ರೆ ಸಾಯುವಂತಹ ಸ್ಥಿತಿಗಳು ಜಾಸ್ತಿ ಇರ್ತಾವ. ಅಂತದ್ರಲ್ಲಿ ಏನಂತಂದು ಹೇಳಿದ್ರೆ ಕೆಲಸ ಮಾಡೋದು ಕರೆಕ್ಟ್ ಅಲ್ಲ ಅಂತಂದು ಹೇಳಿ, ಕೆಲಸ ಮಾಡುವಂತಹ ವಾತಾವರಣಗಳೇನಂತಂದು ಹೇಳಿ ಸರಿ ಇರಬೇಕು ಅಂತಂದು ಹೇಳ್ತಾರ. ಆಮೇಲೆ ಮ್ಯಾಟರ್ನಿಟಿ ರಿಲೀಫ್ ಅಂತಂದು ಹೇಳ್ತೀವಿ. ಈಗ ಗರ್ಭಿಣಿಯರು ಇರ್ತಾರಲ್ಲ, ಸೊ ಗರ್ಭಿಣಿಯರಿಗೆ ಏನಂತಂದು ಹೇಳಿದ್ರೆ ಹೆರಿಗೆ ರಜೆ ಅಂತಂದು ಬರುತ್ತೆ. ಗರ್ಭಿಣಿಯರಿಗೆ ಹೆರಿಗೆ ರಜೆಯನ್ನ ಒದಗಿಸಬೇಕು. ಅಂದ್ರೆ ಮಗು ಹುಟ್ಟೋಕ್ಕಿಂತ 3-4 ತಿಂಗಳು, ಆಮೇಲೆ ಮಗು ಹುಟ್ಟಿದ ನಂತರ 3-4 ತಿಂಗಳು ಏನಪ್ಪಾ ಅಂತಂದು ಹೇಳಿದ್ರೆ ಹೆರಿಗೆ ರಜೆನ, ಅದು ಎಲ್ಲೇ ಆಗಿರಲಿ, IT ಫೀಲ್ಡ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಆಗಿರ್ಬೋದು, ಎಲ್ಲಾದ್ರೂ ಕೂಡ ಹೆರಿಗೆ ರಜೆಯನ್ನ ನೀಡಬೇಕು ಅಂತಂದೇಳಿ ಆರ್ಟಿಕಲ್
42 ಹೇಳುತ್ತಾ, ಬರ್ದಿಟ್ಕೊಳ್ರಿ ಸೈಡ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಆರ್ಟಿಕಲ್ 45 ಏನ್ ಹೇಳುತ್ತಾ. ಸೊ ಆರ್ಟಿಕಲ್ 45 ಅಂತಂದು ಹೇಳಿದ್ರೆ 0 ದಿಂದ 6, ಸೊ 0 ದಿಂದ 6 ಏಜ್ ವಯಸ್ಸಿನ ಮಕ್ಕಳೇನಿರ್ತಾವಲ್ಲ ಅವ್ರಿಗೆ ಏನಂತಂದು ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಒದಗಿಸಬೇಕು. ಸೊ ಇವಾಗ LKG UKG ಅಂತ ಹೇಳ್ತೀವಲ್ಲ, ಸೊ 0 ದಿಂದ 6 ವರ್ಷದ ಮಕ್ಕಳಿಗೆ ಸೊ ಏನು ಮಾಡಬೇಕು, ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸಬೇಕು. ಆಮೇಲೆ ಆರ್ಟಿಕಲ್ 44 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇನ್ ಹೇಳುತ್ತಾ, ಸೊ ಎಲ್ರಿಗೂ ಒಂದೇ ಕಾನೂನು, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದು ಹೇಳ್ತೀವಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದು ಹೇಳಿ ತುಂಬಾ ಇಂಪಾರ್ಟೆಂಟ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಇದು ಫಸ್ಟ್ ಎಲ್ಲಿ ಜಾರಿಗೆ ಬಂದಿತ್ತು, ಯಾವ ರಾಜ್ಯದಾಗ ಜಾರಿಗೆ ಬಂದಿತ್ತು ಅಂತ ನನಗೆ ಹೇಳ್ರಿ. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದು ಹೇಳ್ತೀವಿ. ಸೊ ಎಲ್ರಿಗೂ ಒಂದೇ ಕಾನೂನು. ಈಗ ಫಾರ್ ಎಕ್ಸಾಂಪಲ್ ಎಲ್ರಿಗೂ ಒಂದೇ ಕಾನೂನು ಆರ್ಟಿಕಲ್ 44 ಎಲ್ಲರೂ ಜಾರಿಗೆ ಬಂತಂತಂದು ಹೇಳಿದ್ರೆ, ಈಗ ಎಕ್ಸಾಂಪಲ್ ತಗೊಳ್ರಿ, ಎಜುಕೇಶನ್ ಸಿಸ್ಟಮ್ ಒಳಗಡೆ ಅದಾದ ನಂತರ ಜಾಬ್ ಅಲ್ಲಿ ಏನಂತಂದು ಹೇಳಿದ್ರೆ ಕೆಲವು ಜಾತಿಯವರಿಗೆ ಇಲ್ಲಿ ನೋಡ್ರಿ, ಯಾರು ಮನಸ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ, ಜಸ್ಟ್ ಎಜುಕೇಶನ್ ಇದು ಕಲಿಬೇಕಷ್ಟೇ. ಸೊ ಕೆಲವೊಂದು ವರ್ಗದವ್ರಿಗೆ ಏನ ಮಾಡ್ತಾರಂತಂದು ಹೇಳಿದ್ರೆ ಮೀಸಲಾತಿಯನ್ನ ಕೊಡ್ತಾರ. ಸೊ ಆ ಮೀಸಲಾತಿಗಳೆಲ್ಲ ಏನಂತಂದು ಹೇಳಿದ್ರೆ ಹೋಗ್ಬಿಡ್ತಾವ ಆರ್ಟಿಕಲ್ 44 ಜಾರಿಗೆ ಬಂತಂದ್ರೆ. ಸಿಂಪಲ್ ಆಗಿ ನೆನಪು, ಎಲ್ರಿಗೂ ಒಂದೇ ಕಾನೂನು ಅಂತಂದು ಹೇಳ್ಬಿಟ್ಟು. ಆಮೇಲೆ ಇಷ್ಟೆಲ್ಲ ವರ್ಕ್ ಎಲ್ಲ ಬಂತಲ್ಲ, ನಿಮ್ಗೊಂದು ಕ್ವಶನ್ ಏನಪ್ಪಾ ಅಂತಂತ ಹೇಳಿದ್ರೆ ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಅಂತಂದು ಬರುತ್ತ. ಸೊ ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಅಂತಂದು ಎಲ್ಲರೂ ಕೇಳಿರ್ತೀರಿ. ಸೊ ವರ್ಷದಲ್ಲಿ ಎಷ್ಟು ದಿನಗಳವರೆಗೂ ಏನಂತಂದು ಹೇಳಿದ್ರೆ ಕೆಲಸವನ್ನ ಒದಗಿಸಬೇಕು ಸರ್ಕಾರದವರು ಅಂತಂದೇಳಿ ಒಂದು ಕ್ವಶನ್. ಅದನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ನಂಗೆ ಮೆಸೇಜ್ ಹಾಕ್ರಿ. ಸೊ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಏನ್ ಕೇಳಿದಾನ, ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಆರ್ಟಿಕಲ್ 39A ಬಗ್ಗೆ ಕೇಳಿದಾನ. ಸೊ ಏನಿದು ಆರ್ಟಿಕಲ್ 39A? ಸೊ ಇಲ್ಲೇನಂತಂದು ಹೇಳಿದ್ರೆ ಎಲ್ರಿಗೂ ಒಂದೇ ನ್ಯಾಯ. ಎಲ್ರಿಗೂ ಏನಪ್ಪಾ ಅಂತಂದು ಹೇಳಿದ್ರೆ ಆರ್ಟಿಕಲ್ 39A ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ರಿಗೂ ಒಂದೇ ನ್ಯಾಯ, ಆಮೇಲೆ ಉಚಿತ ಕಾನೂನನ್ನ ಒದಗಿಸೋದು. ಉಚಿತ ಕಾನೂನು, ಈಗ ಫಾರ್ ಎಕ್ಸಾಂಪಲ್ ಏನಂತಂದು ಹೇಳಿದ್ರೆ ಯಾರಾದ್ರೂ ತಪ್ಪು ಮಾಡಿರಂಗಿಲ್ಲ, ಬಟ್ ಆದ್ರೂ ಅರೆಸ್ಟ್ ಆಗಿರ್ತಾರ. ಸೊ ಅವ್ರು ಕೋರ್ಟ್ ಹೋಗಿರ್ತಾರ. ಕೋರ್ಟ್ ಅಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ವಾದ ಮಾಡಕ್ಕೆ ವಕೀಲರಿಗೆ ಏನಂತಂದು ದುಡ್ಡು ಕೊಡಕ್ಕಾಗಿರಂಗಿಲ್ಲ. ಸೊ ಅವಾಗ ಏನಂತಂದು ಹೇಳಿದ್ರೆ ಅವ್ರಿಗೆ ಉಚಿತ ಕಾನೂನನ್ನ ಅಂದ್ರೆ ಸರ್ಕಾರ ಕಡೆಯಿಂದ ಏನಂತಂದು ಹೇಳಿದ್ರೆ ವಕೀಲರನ್ನ ನೇಮಿಸ್ತಾರೆ. ಜಸ್ಟ್ ಎಕ್ಸಾಂಪಲ್, ವಕೀಲರನ್ನ ನೇಮಿಸ್ತಾರ. ವಕೀಲರು ಏನಂತಂದು ಹೇಳಿದ್ರೆ ಅವ್ರ ಪರವಾಗಿ ವಾದಿಸ್ತಾರ. ಇದೊಂದು ಏನಂತಂದ್ರೆ ಜಸ್ಟ್ ಒಂದು ಸೇವೆ ಅದರಲ್ಲಿ. ಸೊ ಅಂದ್ರೆ ಎಲ್ರಿಗೂ ಒಂದೇ ನ್ಯಾಯ, ಆಮೇಲೆ ಉಚಿತ ಕಾನೂನನ್ನ ಒದಗಿಸಬೇಕು ಅಂತಂದು ಹೇಳಿ ಯಾವ ಆರ್ಟಿಕಲ್ ಹೇಳುತ್ತಾ, ಆರ್ಟಿಕಲ್ 39A ಹೇಳುತ್ತಾ. ಇಷ್ಟು ಆರ್ಟಿಕಲ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 124 ಏನ್ ಹೇಳುತ್ತಾ. ಸಿಂಪಲ್, ಆರ್ಟಿಕಲ್ 124 ಏನ್ ಹೇಳುತ್ತಾ ಸರ್, ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳುತ್ತಾ. ಏನ್ ಹೇಳುತ್ತಾ, ಸುಪ್ರೀಂ ಕೋರ್ಟ್ ಬಗ್ಗೆ. ನಮ್ ಸುಪ್ರೀಂ ಕೋರ್ಟ್ ಇವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರಿದಾರ, ಅದಾದ ನಂತರ ಟೋಟಲ್ ಆಗಿ ಎಷ್ಟು ಜಡ್ಜಸ್ಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಇದಾರ, ಅದನ್ನ ಏನ್ ಮಾಡ್ಬೇಕಂತಂದು ಹೇಳಿದ್ರೆ ನೀವು ನನಗೆ ಮೆಸೇಜ್ ಆಗ್ಬೇಕು. ಆಮೇಲೆ ಎಷ್ಟು ವರ್ಷಕ್ಕೆ ಏನಂತಂದು ಹೇಳಿದ್ರೆ ಅವ್ರದ್ದು ಏನಂತ ಹೇಳ್ತೀವಿ, ಸೊ ಅವ್ರದ್ದು ವರ್ಕಿಂಗ್ ಮುಗಿಯುತ್ತ. ಸೊ ಅವ್ರು ಏನಂತಂದು ಹೇಳಿದ್ರೆ ಎಷ್ಟು ವರ್ಷಕ್ಕೆ ಅವ್ರು ಏನಂತಂದು ಹೇಳಿದ್ರೆ ಏನಾಗ್ತಾರ, ರಿಟೈರ್ಮೆಂಟ್ ಅಂತಂದು ಹೇಳ್ತೀವಲ್ಲ, ಎಷ್ಟು ವರ್ಷಕ್ಕೆ ಅವರು ರಿಟೈರ್ಮೆಂಟ್ ಆಗ್ತಾರ ಅಂತಂದು ಹೇಳಿ ಆ ಕ್ವಶನ್ಸ್ ಗಳೇ ನೀವು ಆನ್ಸರ್ಸ್ ಅನ್ನ ಹಾಕ್ರಿ. ಆರ್ಟಿಕಲ್ 124 ಏನ್ ಹೇಳುತ್ತಾ, ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳುತ್ತೆ. ನಮ್ ಸುಪ್ರೀಂ ಕೋರ್ಟ್ ಎಲ್ಲೈತಿ ಇವಾಗ, ದೆಹಲಿ ಒಳಗಡೆ ಐತೆ, ದೆಹಲಿ ಒಳಗಡೆ. ಸೊ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ 124(2) ಕ್ಲಾಸ್ 2 ಅಂತಂದು ಹೇಳ್ತೀವಿ. ಆರ್ಟಿಕಲ್ 124 ಕ್ಲಾಸ್ 2 ಅಂತಂದು ಹೇಳ್ತೀವಿ. ಇಲ್ಲೇನಪ್ಪಾ ಅಂತಂದು ಹೇಳಿದ್ರೆ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ ನೇಮಕ ಮಾಡ್ತಾರ. ಸಿಂಪಲ್. ಸೊ ಆರ್ಟಿಕಲ್ 124 ಕ್ಲಾಸ್ 2 ಏನ್ ಹೇಳ್ತಾರ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ರಿ, ಸೊ ಪ್ರೆಸಿಡೆಂಟ್ ಅವರು, ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರ ಅಂತಂದು ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ ಏನ್ ಮಾಡ್ತಾರ ಅಂದ್ರೆ ನೇಮಕ ಮಾಡ್ತಾರ ಅಂತಂದೇಳಿ. ಎಲ್ರಿಗೂ ಅರ್ಥ ಆಯ್ತಾ? ಆಮೇಲೆ ನೆಕ್ಸ್ಟ್ ಇದರಲ್ಲಿ ಮತ್ತೆ ಯಾವ್ದು ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಬೇರೆ ಬೇರೆ ಕೊಟ್ಟಿರ್ತಾರ, ಅದ್ರ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಆಮೇಲೆ ಆರ್ಟಿಕಲ್ 143 ಏನ್ ಹೇಳುತ್ತೆ ಹೇಳ್ರಿ. ಆರ್ಟಿಕಲ್ 143 ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತಂದೇಳಿ ನನಗೆ ಹೇಳ್ಬೇಕು ನೀವು. ಬಹಳ ಇಂಪಾರ್ಟೆಂಟ್ ಅದು ಆರ್ಟಿಕಲ್ 143. ಸೊ ಇಲ್ಲೇ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಆರ್ಟಿಕಲ್ 76 ಇಂಪಾರ್ಟೆಂಟ್ ಆಗುತ್ತೆ. ಅಟಾರ್ನಿ ಜನರಲ್ ನೇಮಕ ಅಂತಂದ ಹೇಳ್ತೀವಿ. ಸೊ ಅಟಾರ್ನಿ ಜನರಲ್, ಇವಾಗ ನಮ್ಗೆ ಅಟಾರ್ನಿ ಜನರಲ್ ಯಾರದಾರ ಅಂತಂದ ಹೇಳಿ ನಂಗೆ ಮೆಸೇಜ್ ಹಾಕ್ರಿ, ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತೆ. ಸೊ ಅಟಾರ್ನಿ ಜನರಲ್ ನೇಮಕ, ಸೊ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ದೇಶದ ಮೊದಲ ಕಾನೂನು ಸದಸ್ಯರು ಅಂತಂದ ಹೇಳ್ತೀವಿ. ಮೊದಲ ಕಾನೂನು ಸದಸ್ಯರು. ಇವಾಗ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ಭಾರತ ಸರ್ಕಾರಕ್ಕೆ ಏನಂತಂದ ಹೇಳಿದ್ರೆ ಏನಾದ್ರೂ ಪ್ರಾಬ್ಲಮ್ಸ್ ಗಳು ಬಂತು, ಸೊ ಅವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಏನಾದ್ರೂ ಸಲಹೆ ಬೇಕಾತು ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ ಇಂದ ಏನಾದ್ರೂ ಸಲಹೆ ಬೇಕಾತು ಅಂತಂದ ಹೇಳಿದ್ರೆ ಯಾರು ಹೋಗಿ ಸಲಹೆ ಕೇಳ್ತಾರೆ, ರಾಷ್ಟ್ರಪತಿನೇ ಹೋಗಿ ಕೇಳಂಗಿಲ್ಲ. ಯಾರಪ್ಪ ಅಂತಂದ ಹೇಳಿದ್ರೆ ಅಟಾರ್ನಿ ಜನರಲ್ ಇದ್ದವ್ರು ಏನಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಸಲಹೆಯನ್ನ ಕೇಳ್ತಾರ. ಅದೇ ಏನ್ ಹೇಳತ್ತಂದ್ರೆ ಆರ್ಟಿಕಲ್ 143 ಹೇಳುತ್ತ. ಸೊ ರಾಷ್ಟ್ರಪತಿಯವರು ಏನಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹತ್ರ ಸಲಹೆ ಕೇಳಬೇಕು. ಸೊ ಅದನ್ನ ಯಾರು ಹೆಲ್ಪ್ ಮಾಡ್ತಾರ, ಅಟಾರ್ನಿ ಜನರಲ್ ಅವರು. ಸೊ 143 ಅಂತಂದ ಹೇಳಿದ್ರೆ ಏನು, 143 ಐ ಲವ್ ಯು ಅಂತಂದ ಹೇಳ್ತಿರಲ್ಲ. ಈಗ ನಾವು ಹೇಳ್ತೀವಿ ಆಕಿನ ಲವ್ ಮಾಡ್ಬೇಡ, ಅವ್ನ್ ಲವ್ ಮಾಡ್ಬೇಡ, ಸೊ ಏನಂತಂದ್ರೆ ಹಾಳಾಗಿ ಹೋಗ್ತಾರೆ ಅಂತಂದ ಹೇಳಿ ಸಲಹೆ ಕೊಡ್ತಾರ.
ಆದ್ರೂ ಯಾರು ಕೇಳಂಗಿಲ್ಲ. ಜಸ್ಟ್ ನೆನ್ಪಿಟ್ಕೊಟ್ಟು 143 ಅಂದ್ರೆ ಸಲಹೆ ಕೊಡೋದು. ಯಾರು ಯಾರಿಗೆ? ಸುಪ್ರೀಂ ಕೋರ್ಟ್ದವರು ರಾಷ್ಟ್ರಪತಿಗೆ ಸಲಹೆ ಕೊಡೋದು ಅಂತಂದೇಳಿ. ಮತ್ ಪರ್ಸನಲ್ ಆಗಿ ಎಲ್ಲ ತೊಗೊಳಕ್ ಹೋಗ್ಬಿಡ್ರಪ್ಪ. ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 226 ಏನ್ ಹೇಳುತ್ತ? ಆರ್ಟಿಕಲ್ 226 ಏನ್ ಹೇಳುತ್ತ? ರಿಟ್ಸ್ ಗಳನ್ನ, ತುಂಬಾ ಇಂಪಾರ್ಟೆಂಟ್, ರಿಟ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ಹಾಕತ್ತೆ. ಇವಾಗ ನೋಡ್ರಿ, ಸೊ ಇವಾಗ ಮೂಲಭೂತ ಹಕ್ಕುಗಳು ಬರ್ತಾವ. ಮೂಲಭೂತ ಹಕ್ಕುಗಳು ಎಲ್ಲಿಂದ ಎಲ್ಲಿವರೆಗೂ? ಸೊ ಆರ್ಟಿಕಲ್ 12ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 33ವರೆಗೂ ಬರ್ತಾವ. ಟೋಟಲ್ ಆಗಿ ಎಷ್ಟು ಮೂಲಭೂತ ಹಕ್ಕುಗಳಿದಾವ ಅವನು ಹೇಳ್ರಿ. ಸೊ ಈ ಮೂಲಭೂತ ಹಕ್ಕುಗಳಲ್ಲಿ ಯಾವ್ದಾದ್ರು ಒಂದು ಉಲ್ಲಂಘನೆ ಆಯ್ತು ಅಂತಂದ್ ಹೇಳಿದ್ರೆ, ಈಗ ನಾನು ಮಾತಾಡ್ತಿದ್ದೀನಿ, ನೀ ಯಾಕೆ ಮಾತಾಡಕತ್ತಿ ಅಂತಂದ್ ಹೇಳ್ಬಿಟ್ಟು ನನಗೆ ಯಾರಾದ್ರೂ ಪ್ರಾಬ್ಲಮ್ ಮಾಡಿದ್ರು ಅಂತಂದ್ ಹೇಳಿದ್ರೆ ನಾನು ಸುಪ್ರೀಂ ಕೋರ್ಟ್ಗೋ ಅಥವಾ ಹೈಕೋರ್ಟ್ ಹೋಗಿ ಅರ್ಜಿ ಸಲ್ಲಿಸು. ಸರ್ ನಂಗೆ ಇವ್ರು ಪ್ರಾಬ್ಲಮ್ ಮಾಡತ್ತಾರ್ರಿ, ನನ್ನ ಮೂಲಭೂತ ಹಕ್ಕಿಗೆ ಏನಂತಂದ್ ಹೇಳಿದ್ರೆ ಧಕ್ಕೆ ಮಾಡಿಸ್ತಿದಾರ್ರಿ. ಆಮೇಲೆ ನಾವು ಏನಂತಂದ್ ಹೇಳಿದ್ರೆ ಆರಾಮಾಗಿ ಜೀವನ ನಡೆಸ್ತಿರ್ತೀವಿ. ಯಾವ್ದು ಆರ್ಟಿಕಲ್ ಹೇಳುತ್ತಾ? ಆರ್ಟಿಕಲ್ 21 ಸ್ವತಂತ್ರ ಜೀವನ ನಡೆಸ್ತಿರ್ತೀವಿ. ಸೊ ಅವಾಗ ಯಾರೋ ಬಂದ್ಬಿಟ್ಟು ನೀ ಇಲ್ಲಿ ಇರೋಂಗಿಲ್ಲ, ಇಲ್ಲಾಕಿದಿ, ಸೊ ನೀನ್ ಬೇರೆ ಕಡೆ ಹೋಗು, ನಿಮ್ಮನ್ನ ಕೊಲ್ತೀವಿ, ಹಂಗೆ ಧಮಕಿ ಹಾಕಿರು ಅಂತಂದ್ ಹೇಳಿದ್ರೆ ಆರ್ಟಿಕಲ್ 21 ಪ್ರಕಾರ ನಾನ್ ಜೀವನ ನಡೆಸಬಹುದು. ಜೀವಿಸುವ ಹಕ್ಕು ನನಗೈತಿ. ಆರ್ಟಿಕಲ್ 21 ಏನ್ ಹೇಳುತ್ತೆ? ಜೀವಿಸುವ ಹಕ್ಕ ನನಗೈತಿ. ನೀವ್ ಯಾರು ಕೇಳಾರ? ಬಹಳ ಪ್ರಾಬ್ಲಮ್ ಮಾಡಕತ್ರ ಅಂತಂದ್ ಹೇಳಿದ್ರೆ ನಾನು ಎಲ್ಲಿ ಹೋಗ್ತೇನೆ? ಹೈಕೋರ್ಟ್ಗೆ ಹೋಗ್ತೀನಿ. ಹೈಕೋರ್ಟ್ಗೆ ಹೋಗಿ ನೀವು ಏನ ಕೇಸ್ ಹಾಕಿರಿ ಅಂತಂದ್ ಹೇಳಿದ್ರೆ ಅದೊಂದು ರಿಟ್ಸ್ ಅನ್ನ ಹೊಡ್ಸತ್ತ ಅವ್ರ ಮೇಲೆ ಅಂತಂದ್ ಹೇಳಿ ರಿಟ್ಸ್ ಹೊಡ್ಸತ್ತ. ಯಾವ ಆರ್ಟಿಕಲ್ ಮುಖಾಂತರ? 226 ಮುಖಾಂತರ. ಇಲ್ಲೂ ಸಾಲ್ವ್ ಆಗ್ಲಿಲ್ಲ, ನಾನು ಸುಪ್ರೀಂ ಕೋರ್ಟ್ ಹೋಗ್ತೇನೆ. ನನ್ನ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗಿದಾವ್, ವೈಲೇಷನ್ ಆಗೈತೆ. ಸುಪ್ರೀಂ ಕೋರ್ಟ್ ಹೋಗಿ ನಾನು ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ನಾನು ಕೇಸ್ ಹಾಕ್ತೀನಿ. ಅವಾಗ ಸುಪ್ರೀಂ ಕೋರ್ಟ್ ಏನಂತಂದ್ ಹೇಳಿದ್ರೆ ಅವ್ರ ಮೇಲೆ ರಿಟ್ಸ್ ಹೊಡ್ಸುತ್ತೆ. ಸೊ ಆ ರಿಟ್ಸ್ ಯಾವ್ದ್ರ ಮುಖಾಂತರ? ಆರ್ಟಿಕಲ್ 32 ಮುಖಾಂತರ ಅಂತಂದ್ ಹೇಳ್ತೀವಿ. ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 5 ರಿಟ್ಸ್ ಗಳು ಬರ್ತಾವ. ಹೆಬಿಯಸ್ ಕಾರ್ಪಸ್, ಸರ್ಶಿಯೋರಿ ಅಂತಂದ್ ಬರ್ತಾವಲ್ಲ, ಅವು ಏನಪ್ಪಾ ಅಂತಂದ್ ಹೇಳ್ಬಿಟ್ಟು ನನಗ ಮೆಸೇಜ್ ಹಾಕ. ಸೊ ಇಷ್ಟೆಲ್ಲ ಹೇಳ್ಕೊಡೋದು ನಾವು ನೀವು ನೋಡ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಎಸ್. ನೆಕ್ಸ್ಟ್ ನೋಡೋಣ, ಓನ್ಲಿ ಇಂಪಾರ್ಟೆಂಟ್ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆಗ್ಲೇ ಮತ್ತೆ ರಿಪೀಟ್ ಆಗೈತೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ, ಸೊ ಹೈಕೋರ್ಟ್ ಏನಂತಂದ್ ಹೇಳಿದ್ರೆ ರಿಟ್ಸ್ ಗಳನ್ನ ಒದಗಿಸೋದೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 226 ಅಂತಂದ್ ಹೇಳ್ತೀವಿ. ರಿಪೀಟ್ ಆಗೈತೆ ನೋಡ್ರಿ. ಕ್ವಶನ್ ಏನಂತಂದ್ ಹೇಳಿದ್ರೆ ರಿಪೀಟ್ ಕೇಳಿದಾನ, ಅಪ್ಪಿ ತಪ್ಪಿ ಏನಂತಂದ್ರೆ ರಿಪೀಟ್ ಕೇಳ್ತಾನ. ಇಂಥವೆಲ್ಲ ಕ್ವಶನ್ಸ್ ಗಳ ಕೇಳಿದ್ರ ಅಂತಂದ್ ಹೇಳಿದ್ರೆ ಆರಾಮಾಗಿ ಮಾಡ್ಬೇಕು. ನೆಕ್ಸ್ಟ್ ಆರ್ಟಿಕಲ್ 51A ಏನ್ ಹೇಳತ್ತ ಹೇಳ್ರಿ ನೋಡೋಣ. ಆರ್ಟಿಕಲ್ 51A ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಏನು? ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳು ಕೆಲವೊಂದೇನಪ್ಪಾ ಅಂತ ಮೂಲಭೂತ ಹಕ್ಕುಗಳಾದವು. ನಾವು ಜೀವನ ನಡೆಸಬಹುದು, ನಾನು ಮಾತಾಡಬಹುದು, ನಾನು ಜಾಬ್ ಮಾಡಬಹುದು. ಅದಾದ ನಂತರ ನೆಕ್ಸ್ಟ್ ನಾನು ಯಾವ ಬೇಕಾದೇನಪ್ಪಾ ಅಂತಂದ್ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಏನಾದ್ರೂ ಮಾಡ್ಕೋಬಹುದು, ಶಿಕ್ಷಣವನ್ನ ಪಡ್ಕೋಬಹುದು, ಎಲ್ಲ ಅದಾವಲ್ಲ. ಸೊ ಆರ್ಟಿಕಲ್ 12ರಿಂದ 33ವರೆಗೂ ಬರ್ತಾವ ನೋಡ್ರಿ. ಅವೆಲ್ಲ ಏನಂತಂದ್ ಹೇಳಿದ್ರೆ ಬಂದ್ಬಿಟ್ಟು ಆರ್ಟಿಕಲ್ 32ವರೆಗೂ, 12ರಿಂದ 32ವರೆಗೂ. ಸೊ ಅವೆಲ್ಲ ಫಂಡಮೆಂಟಲ್ ರೈಟ್ಸ್ಗಳು. ಸೊ ಯಾವ ದೇಶದಿಂದ ಎರೋಲ್ ಮಾಡ್ಕೊತಾರೆ ಹೇಳ್ರಿ? ಸೇಮ್ ಅದೇ ತರ ಫಂಡಮೆಂಟಲ್ ಡ್ಯೂಟೀಸ್ ಗಳನ್ನ ಯಾವ ದೇಶದಿಂದ ಎರೋಲ್ ಮಾಡ್ಕೊಂತಾರೆ? ಸರ್ ನೀವು ನೋಡ್ರಿ ನಮ್ ಕ್ವಶನ್ ಕೇಳತ್ತೀರಿ ಅಂತಂದ್ ಹೇಳಕ್ ಹೋಗ್ಬೇಡ್ರಿ, ನೀವೆಲ್ಲ ನನ್ಗೆ ಆನ್ಸರ್ ಹೇಳ್ರಿ ಅಂತಂದ್ ಹೇಳಿದ್ರೆ ನಿಮ್ ಜಿಕೆನೆಲ್ಲ ಕವರ್ ಆಗಿಬಿಡ್ತೈತಿ. ಎಸ್, ಫಂಡಮೆಂಟಲ್ ಡ್ಯೂಟೀಸ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾವುದೋ ಒಂದು ಅಮೆಂಡ್ಮೆಂಟ್ ಅಂದ್ರೆ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಯಾವುದೋ ಒಂದು ತಿದ್ದುಪಡಿ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನ ನಮ್ಮ ಸಂವಿಧಾನಕ್ಕೆ ಸೇರಿಸ್ತಾರ. ಅದೇನಂತಂದ್ ಹೇಳ್ಬೇಕು ನಾನು ಹೇಳಂಗಿಲ್ಲ. ಯಾವುದೋ ಒಂದು ತಿದ್ದುಪಡಿ ಮುಖಾಂತರ ಯಾವ ವರ್ಷದಲ್ಲಿ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ ಅವರಾಗಿರ್ತಾರ. ಇಂದಿರಾ ಗಾಂಧಿ ಅವ್ರ ಏನಂತಂದ್ ಹೇಳಿದ್ರೆ ಪ್ರಧಾನ ಮಂತ್ರಿ ಆಗಿರ್ತಾರ. ಒಂದು ಸಮಿತಿ ಬರುತ್ತೆ, ಸ್ವರ್ಣ ಸಿಂಗ್ ಸಮಿತಿ ಅಂತಂದ್ ಹೇಳ್ಬಿಟ್ಟು. ಸ್ವರ್ಣ ಸಿಂಗ್ ಸಮಿತಿ ಅಂದ್ರೆ ಸ್ವರ್ಣ ಸಿಂಗ್ ಕಮಿಟಿ ಅಂತ ಹೇಳ್ತೀವಿ. ಸೊ ಇದರ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಕಾರ, ಸೊ ಅವ್ರ ಏನಂತಂದ್ ಹೇಳಿದ್ರೆ ಒಂದು ವಿವರಣೆ ನೀಡ್ತಾರ, ರಿಪೋರ್ಟ್ ಅನ್ನು ನೀಡ್ತಾರ. ಸ್ವರ್ಣ ಸಿಂಗ್ ಕಮಿಟಿ ರಿಪೋರ್ಟ್ ಮುಖಾಂತರ ಏನ್ ಮಾಡ್ತಾರ ಅಂದ್ರ ಮೂಲಭೂತ ಕರ್ತವ್ಯಗಳನ್ನ ಏನ್ ಮಾಡ್ತಾರ ಅಂದ್ರ ನಮ್ಮ ಸಂವಿಧಾನಕ್ಕೆ ಆಡ್ ಮಾಡ್ತಾರ. ಅವು ಎಲ್ಲಿ ಬರ್ತಾವ ಅಂದ್ರ ಆರ್ಟಿಕಲ್ 51A ಒಳಗಡೆ ಬರ್ತಾವ. ಅಂದ್ರೆ ನಮ್ಮ ರಾಷ್ಟ್ರಗೀತೆಯನ್ನ ಏನಂತಂದ್ರೆ ಗೌರವಿಸಬೇಕು, ರಾಷ್ಟ್ರ ಧ್ವಜವನ್ನ ಗೌರವಿಸಬೇಕು, ರಾಷ್ಟ್ರ ಸ್ಮಾರಕಗಳನ್ನ ಗೌರವಿಸಬೇಕು ಅಂತಂದೇಳಿ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 11 ಮೂಲಭೂತ ಕರ್ತವ್ಯಗಳು ಬರ್ತಾವ. ಸೊ ಅವುಗಳನ್ನ ಏನಂತಂದ್ ಹೇಳಿದ್ರೆ ನೀವು ಸ್ವಲ್ಪ ಒಂದ್ಸರಿ ನೋಡ್ಕೊಂಡ್ ಇಟ್ಕೊಡ್ರಿ ಅಷ್ಟ. ಜಸ್ಟ್ ಇಷ್ಟ ನೆನ್ಪಿಟ್ಕೊಡ್ರಿ. ಸೊ ಯಾವ ತಿದ್ದುಪಡಿ ಮುಖಾಂತರ ಸೇರಿಸಿದ್ರು ಅಂತಂದ್ ಹೇಳಿ ನನಗೆ ಹೇಳ್ಬೇಕು, ಬಿಡೋಂಗಿಲ್ಲ. ಮತ್ತೆ ಟೈಪ್ ಮಾಡಿ, ಬೇಕಾದ್ರೆ ಟೈಮ್ ತಗೊಳ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್. ಸೊ ಆರ್ಟಿಕಲ್ 27 ಮತ್ತು 28 ಏನ್ ಹೇಳುತ್ತಾ ಆರ್ಟಿಕಲ್ 27, 28 ಯಾರಿಗಾದ್ರೂ ಗೊತ್ತಾಯ್ತಾ? ಸಿಂಪಲ್ ಆಗಿ ನೋಡ್ಕೊಡ್ರಿ. ಆರ್ಟಿಕಲ್ 27 ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ಧರ್ಮದ ರಕ್ಷಣೆ ಅಂತಂದ್ ಹೇಳುತ್ತೆ. ಧರ್ಮದ ರಕ್ಷಣೆ. ಸೊ ಧರ್ಮದ ರಕ್ಷಣೆಗೋಸ್ಕರ ಏನಂತಂದ್ ಹೇಳಿದ್ರೆ ತೆರಿಗೆಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಲೆಕ್ಟ್ ಮಾಡ್ಕೋಬಹುದು. ಸೊ ತೆರಿಗೆಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಲೆಕ್ಟ್ ಮಾಡ್ಕೋಬಹುದು. ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ ನಿಮ್ಗೆ ನೆನ್ಪಿಟ್ಕೊಳಕ್. ಇವಾಗ ನೀವು ಹೋಳಿ ಹುಣ್ಣಿಮೆ ಮಾಡ್ತೀವಿ.
ಸೊ ಈ ಕಡೆ ನಾರ್ತ್ ಕರ್ನಾಟಕ ಸೈಡ್ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ ಹುಡುಗರೆಲ್ಲ ಹೋಳಿ ಹುಣ್ಣಿಮೆ ಮಾಡುವಾಗ ಸೊ ರೋಡ್ಗಳಲ್ಲಿ ಸ್ಟಾಪ್ ಮಾಡಿಬಿಟ್ಟು ಎಲ್ಲ ಬಸ್ಗಳ ಹತ್ರ ಆಮೇಲೆ ಟ್ರಕ್ಗಳ ಹತ್ರ ನೀವೇನ್ ಮಾಡ್ತೀರಿ ಅಂತಂದ್ರೆ ದುಡ್ಡನ್ನ ಇಸ್ಕೊಂತೀರಲ್ಲ, ತೆರಿಗೆನ ಇಸ್ಕೊತೀರಿ. ಆಮೇಲೆ ಯಾವುದೋ ಒಂದು ಇವಾಗ ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಗಣೇಶನ್ ಕೂಡಿಸ್ಬೇಕಂತ ಅನ್ಕೊಂತಿರ್ತಾರೆ ನಿಮ್ಮ ಓಣಿ ಒಳಗಡೆ ಅಂತಂದ ಹೇಳಿದ್ರೆ ಗಣೇಶನ್ ಕೂಡಿಸ್ಬೇಕಂತ ಹೇಳಿದ್ರೆ ಗಣೇಶ್ ಪಟ್ಟಿ ಅಂತಂದು ಹೇಳ್ಬಿಟ್ಟು ಅಥವಾ ಗಣೇಶನ್ ಕೂಡಿಸ್ಬೇಕು ದುಡ್ಡು ಕೊಡ್ರಿ ಅಂತಂದು ಕೇಳಕ್ ಹೋಗ್ತೀರಿ. ಸೊ ಅದೇನ ಹೇಳ್ತಂದ್ರೆ ಆರ್ಟಿಕಲ್ 27 ಪ್ರಕಾರ ನೀವು ಸ್ವತಂತ್ರವಾಗಿ ನೀವೇನಪ್ಪಾ ಅಂತಂದ್ರೆ ಸ್ವತಂತ್ರವಾಗಿ ಧರ್ಮದ ರಕ್ಷಣೆಗೋಸ್ಕರ ತೆರಿಗೆಯನ್ನ ಕಲೆಕ್ಟ್ ಮಾಡೋದು ಅಂತಂದು ಹೇಳುತ್ತೆ. ನೆಕ್ಸ್ಟ್ ಆರ್ಟಿಕಲ್ 28 ಏನ್ ಹೇಳುತ್ತೆ? ಆರ್ಟಿಕಲ್ 28 ಏನಂತಂದ ಹೇಳಿದ್ರೆ ಇವಾಗ ಕೆಲವೊಂದು ಧರ್ಮದ ಸಂಘಗಳು ಇರ್ತಾವ ನೋಡ್ರಿ, ಆರ್ಗನೈಸೇಷನ್ಗಳು ಇರ್ತಾವ. ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಧರ್ಮದ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಓಪನ್ ಮಾಡಿರ್ತಾರ. ಅವ್ರೇನಂತಂದ ಹೇಳಿದ್ರೆ ಎಲ್ರಿಗೂ ಶಿಕ್ಷಣವನ್ನ ಒದಗಿಸ್ತಿರ್ತಾರ. ಸೊ ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಸರ್ಕಾರದಿಂದ ಅವ್ರು ಏನಂತಂದ ಹೇಳಿದ್ರೆ ಧರ್ಮದ ಹೆಸರಿನಲ್ಲಿ ನಡೆಸುವಂತಹ ಶಿಕ್ಷಣ ಸಂಸ್ಥೆಗಳು ಸರ್ಕಾರದಿಂದ ಅನುದಾನವನ್ನು ಕೂಡ ಏನಂತಂದ ಹೇಳಿದ್ರೆ ಪಡ್ಕೋಬಹುದು ಅಂತಂದ ಹೇಳಿ ಆರ್ಟಿಕಲ್ 28 ಹೇಳುತ್ತೆ. ಜಸ್ಟ್ ಇಷ್ಟು ನೆನ್ಪಿಡ್ಕೊಡ್ರಿ, ಬಹಳ ಏನಂತಂದ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಆರ್ಟಿಕಲ್ 350. ಇಲ್ಲಿ ನೋಡ್ರಿ ಆರ್ಟಿಕಲ್ 350 ಬಗ್ಗೆ ಏನಂತಂದ ಹೇಳಿದ್ರೆ ಫಸ್ಟ್ ಟೈಮ್ ಕೇಳಿದ್ರ ಕ್ವಶನ್ ಏನಂತಂದ ಹೇಳಿದ್ರೆ ಇದು ಸಿಂಪಲ್ ಆಗಿ ಇವಾಗ ನಾವು ಭಾಷೆಗಳನ್ನ ಯೂಸ್ ಮಾಡೋದು. ಈಗ ಕೆಲವೊಂದ್ ಕಡೆ ಏನಂತಂದ ಹೇಳಿದ್ರೆ ಹಳ್ಳಿ ಕಡೆಗೆ ಹಿಂದಿ ಎಲ್ಲ ಅರ್ಥ ಆಗಂಗಿಲ್ಲ, ಅದಾದ ನಂತರ ಇಂಗ್ಲಿಷ್ ಎಲ್ಲ ಅರ್ಥ ಆಗಂಗಿಲ್ಲ. ಸೊ ಅವಾಗ ಏನಂತಂದ ಹೇಳಿದ್ರೆ ಭಾಷೆಗಳನ್ನ ಏನಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಯೂಸ್ ಮಾಡುವಂಥದ್ದು, ಮಾತೃ ಭಾಷೆಗಳನ್ನ ಯೂಸ್ ಮಾಡೋದಾಗಿರ್ಬೋದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ. ಸೊ ಅಲ್ಪಸಂಖ್ಯಾತರಿಗೆ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಸೊ ವಿಶೇಷ ಅಧಿಕಾರಿಯನ್ನ ಆರ್ಟಿಕಲ್ 350B ಏನ್ ಹೇಳುತ್ತಂತಂದ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ಏನಂತಂದ ಹೇಳಿದ್ರೆ ವಿಶೇಷ ಅಧಿಕಾರಿಯನ್ನ ನೇಮಿಸುವ ಹಕ್ಕು ಅಂತಂದ ಹೇಳುತ್ತೆ. ಜಸ್ಟ್ ಇಷ್ಟು ನೆನ್ಪಿಟ್ಕೊಳ್ರಿ ಅಷ್ಟೇ. ಸೊ ಆಮೇಲೆ ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಅಂತ ಬರುತ್ತೆ. ಸೊ ಫೈನಾನ್ಸ್ ಕಮಿಷನ್ ಬೇಕು ಅಂತಂದ ಹೇಳ್ಬಿಟ್ಟು ಯಾವ ಆರ್ಟಿಕಲ್ ಹೇಳುತ್ತಾ? ಆರ್ಟಿಕಲ್ 280. ಫೈನಾನ್ಸ್ ಕಮಿಷನ್ ನಮಗೆ ಬೇಕು ಅಂತಂದ ಹೇಳ್ಬಿಟ್ಟು ಆರ್ಟಿಕಲ್ 280 ಹೇಳುತ್ತಾ. ಆಮೇಲೆ ಫೈನಾನ್ಸ್ ಕಮಿಷನ್ ಹೆಡ್ ಯಾರು ಇರ್ತಾರಪ್ಪ ಅಂತಂದ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ. ಫೈನಾನ್ಸ್ ಕಮಿಷನ್ದು ಹೆಡ್, ಸೊ ಚೇರ್ಮನ್ ಅಥವಾ ಏನ್ ಹೇಳ್ತಾರಲ್ಲ ಹೆಡ್ ಅಂತಂದ ಹೇಳಿ ಯಾರು ಇರ್ತಾರ ಅಂತಂದ ಹೇಳಿದ್ರೆ ಫೈನಾನ್ಸ್ ಮಿನಿಸ್ಟರ್ ಅಂತ ಇರ್ತಾರ. ಈಗ ಫೈನಾನ್ಸ್ ಮಿನಿಸ್ಟರ್ ಯಾರಿದಾರೋ ಅಂತಂದ ಹೇಳಿ ನನಗೆ ಮೆಸೇಜ್ ಹಾಕಿ, ಮಿಸ್ ಮಾಡಕ್ ಹೋಗ್ಬಿಡ್ರೋ. ಕೇಳೋ ಕ್ವಶನ್ಗೆಲ್ಲ ಏನಂತಂದ ಹೇಳಿದ್ರೆ ಆನ್ಸರ್ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ನಮ್ ಫಸ್ಟ್ ಟೈಮು ನಮ್ಮ ಇಂಡಿಯಾ ಏನಂತಂದ ಹೇಳಿದ್ರೆ ಸ್ವತಂತ್ರ ಆಯ್ತು 1947. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಸಂವಿಧಾನ ಏನಂತಂದ ಹೇಳಿದ್ರೆ ಜಾರಿಗೆ ಬರುತ್ತೆ. ನಮ್ಮ ಸಂವಿಧಾನ ಏನಂತಂದ ಹೇಳಿದ್ರೆ ಜಾರಿಗೆ ಬರುತ್ತಾ. ಆ ಟೈಮಲ್ಲಿ ಏನಂತಂದ ಹೇಳಿದ್ರೆ 395 ಆರ್ಟಿಕಲ್ಸ್ಗಳು, 395 ಅನುಚ್ಛೇದಗಳೇನಂತಂದ ಹೇಳಿದ್ರೆ ಜಾರಿಗೆ ಬರ್ತಾವ. ಸೊ ಅವುಗಳನ್ನ ಎಷ್ಟು ಭಾಗಗಳಲ್ಲಿ ಇದು ಮಾಡ್ತಾರೆ? ಡಿವೈಡ್ ಮಾಡ್ತಾರೆ 22 ಭಾಗಗಳಲ್ಲಿ. ಸೊ 395 ವಿಧಿಗಳು ಆಮೇಲೆ 22 ಭಾಗಗಳಲ್ಲಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಡಿವೈಡ್ ಮಾಡ್ತಾರೆ. ಆಮೇಲೆ ಸಂವಿಧಾನದ ಅಧ್ಯಕ್ಷರು ಯಾರಾಗಿದ್ರು? ಕರಡು ಸಮಿತಿ ಅಧ್ಯಕ್ಷರಾಗಿದ್ರು. ಆಮೇಲೆ ನೆಕ್ಸ್ಟ್ ಅದ್ರ ಸಂವಿಧಾನವನ್ನ ತಗೊಂಡ್ ಬರ್ಬೇಕಂತ ಹೇಳಿ ಫಸ್ಟ್ ಸಜೆಷನ್ ಕೊಟ್ಟಿದ್ದ ಯಾರು? ಸೊ ಆಮೇಲೆ ಇವನ್ನೆಲ್ಲ ಏನಂತಂದ ಹೇಳಿದ್ರೆ ನಂಗೆ ಮೆಸೇಜ್, ಅವನ್ನೆಲ್ಲ ಏನಂತ ಹೇಳ್ಕೊತ್ ಕೊಡಕ್ಕಾಗಿಲ್ಲ, ಅವೆಲ್ಲ ಈಸಿ. ಸ್ವಲ್ಪ ಸ್ಟಡಿ ಮಾಡ್ರಿ ಆಮೇಲೆ ಮೆಸೇಜ್ ಹಾಕ್ರಿ. ಸೊ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನೈತಪ್ಪ ಅಂತಂದ ಹೇಳಿದ್ರೆ 44ನೇ ತಿದ್ದುಪಡಿ, 44ನೇ ಸಾಂವಿಧಾನಿಕ ತಿದ್ದುಪಡಿ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಆರ್ಟಿಕಲ್ 38 ಬಗ್ಗೆ ಹೇಳ್ತಾರೆ. ಸೊ ಜನತೆಯ ಕಲ್ಯಾಣಕ್ಕಾಗಿ ಏನಂತಂದ ಹೇಳಿದ್ರೆ ಸುವ್ಯವಸ್ಥೆಯನ್ನ ಭದ್ರಗೊಳಿಸೋದು. ಆಮೇಲೆ ನೆಕ್ಸ್ಟ್ ಇನ್ಕಮ್, ಸ್ಟೇಟಸ್ ಇಂಥವೇನಂತಂದ ಹೇಳಿದ್ರೆ ಇನ್ಇಕ್ವಾಲಿಟೀಸ್ ಏನು ಅಸಮಾನ ಇರುತ್ತಾರಲ್ಲ, ಅಸಮಾನತೆಯನ್ನ ಹೋಗಲಾಡಿಸುವ ಬಗ್ಗೆ ಏನ್ ಹೇಳತ್ತಪ್ಪ ಅಂತಂದ ಹೇಳಿದ್ರೆ ಹೇಳುತ್ತ ಆರ್ಟಿಕಲ್ 38. ಸೊ ಜನತೆಯ ಕಲ್ಯಾಣಕ್ಕೋಸ್ಕರವಾಗಿ ಅಸಮಾನತೆಯನ್ನ ಹೋಗಲಾಡಿಸುತ್ತೆ. ಅದು ಎಲ್ಲಿ ಬರುತ್ತಂದ್ರೆ 44ನೇ ತಿದ್ದುಪಡಿ ಒಳಗಡೆ ಬರುತ್ತೆ. ಆಮೇಲೆ 42ನೇ ತಿದ್ದುಪಡಿ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ 21ರಿಂದ ಈಗ ಮತದಾನ ಮಾಡುವ ಹಕ್ಕು ಇರುತ್ತಲ್ಲ, 21ರಿಂದ ಅದನ್ನ ಏನ್ ಮಾಡ್ತಾರೆ ಅಂದ್ರೆ 18ಕ್ಕೆ ಕೆಳಗಿಳಿಸ್ತಾರ ಮತದಾನ ಮಾಡುವ ಹಕ್ಕು. ಅದು ಯಾವ ತಿದ್ದುಪಡಿ ಮುಖಾಂತರ ಕೆಳಗಡೆ ಇಳಿಸ್ತಾರೋ ಅಂತಂದ ಹೇಳಿ ನನಗೆ ನೀವು ಮೆಸೇಜ್ ಹಾಕ್ಬೇಕು. ಹಾಕ್ತಿರಲ್ಲ ಎಲ್ರು? ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ಏನ್ ಹೇಳತ್ತಪ್ಪ ಅಂತಂದ ಹೇಳಿದ್ರೆ ಆರ್ಟಿಕಲ್ 30 ಏನ್ ಹೇಳತ್ತಪ್ಪ ಅಂತಂದ ಹೇಳಿದ್ರೆ ಅಲ್ಪಸಂಖ್ಯಾತರು. ಸೊ ಅಲ್ಪಸಂಖ್ಯಾತರು ಏನ್ ಹೇಳ್ತಾರಲ್ಲ ಅವ್ರೇನಪ್ಪಾ ಅಂತಂದ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ತೆರಿಬಹುದು. ಶಿಕ್ಷಣ ಸಂಸ್ಥೆಗಳನ್ನ ಅಲ್ಪಸಂಖ್ಯಾತರಿಗೋಸ್ಕರ, ಅಲ್ಪಸಂಖ್ಯಾತರು ಅಥವಾ ಯಾರಾದ್ರೂ ಕೂಡ ಏನಂತಂದ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳನ್ನ ಏನ್ ಮಾಡಬಹುದು ಅಂತಂದ ಹೇಳಿದ್ರೆ ಓಪನ್ ಮಾಡಬಹುದು ಅಂತಂದ ಹೇಳಿ ಆರ್ಟಿಕಲ್ 30 ಹೇಳುತ್ತೆ. ಆಮೇಲೆ ಆರ್ಟಿಕಲ್ 38 ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೀನಿ.
ಆಮೇಲೆ ಆರ್ಟಿಕಲ್ 29 ಕೂಡ ಸೇಮ್ ಅದೇ ತರ ಹೇಳುತ್ತೆ, ಅದನ್ನ ಸ್ವಲ್ಪ ನೀವು ನೋಡ್ಕೊಬೇಕು. ಆರ್ಟಿಕಲ್ 31 ಅಷ್ಟೊಂದೇನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಆರ್ಟಿಕಲ್ 31 ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದು ಹೇಳಿದ್ರೆ ಆರ್ಟಿಕಲ್ 31 ಆಸ್ತಿ ಹಕ್ಕು ಬಗ್ಗೆ ಹೇಳುತ್ತೆ. ಅದನ್ನ ಆಸ್ತಿ ಹಕ್ಕನ್ನ ಏನ್ ಮಾಡಿದಾರ ಅಂತಂದು ಹೇಳಿದ್ರೆ ತೆಗೆದು ಹಾಕಿದಾರ. ಆಸ್ತಿಯ ಹಕ್ಕನ್ನ ಏನ್ ಮಾಡಿದಾರಪ್ಪ ಅಂತಂದು ಹೇಳಿದ್ರೆ ತೆಗೆದು ಹಾಕಿದಾರ. ಸೊ ಆರ್ಟಿಕಲ್ 31 ಏನ್ ಹೇಳುತ್ತೆ ಅಂತಂದು ಹೇಳಿದ್ರೆ ಆಸ್ತಿ ಹಕ್ಕದ ಬಗ್ಗೆ ಹೇಳುತ್ತೆ. ಸೊ ಅದನ್ನ ತೆಗೆದ್ಬಿಟ್ಟು ಎಲ್ಲಿ ಹಾಕಿದಾರ ಅಂತಂದು ಹೇಳಿದ್ರೆ ಆರ್ಟಿಕಲ್ 300A ಒಳಗಡೆ ಹಾಕಿದಾರ. ನಾವು ಯಾವುದೇ ಆಸ್ತಿಯನ್ನು ಹೊಂದಿದ್ರು ಕೂಡ ಏನಂತಂದು ಹೇಳಿದ್ರೆ ಕಾನೂನು ಬದ್ಧವಾಗಿ ಹೊಂದಬೇಕು. ಅಂದ್ರೆ ನೀವು ನೋಡಿರ್ಬೋದು, ನಿಮ್ಮ ಮನ್ಯಾಗ ಎಷ್ಟೇ ಆಸ್ತಿಗಳಿದ್ರು ಕೂಡ ಏನಂತಂದು ಹೇಳಿದ್ರೆ ಎಲ್ಲಾನು ಕಾಗದ ಪತ್ರಗಳಿರ್ತಾವ, ಡಾಕ್ಯುಮೆಂಟ್ಸ್ಗಳಿರ್ತಾವ. ಅಂದ್ರೆ ಕಾನೂನು ಬದ್ಧವಾಗಿ ಆಸ್ತಿಯನ್ನ ಹೊಂದುವ ಅಧಿಕಾರವನ್ನು ಹೇಳುತ್ತಾ. ಅದನ್ನ ಏನ್ ಮಾಡ್ತೀವಿ, ಯಾವ ತಿದ್ದುಪಡಿ ಮುಖಾಂತರ 44ನೇ ತಿದ್ದುಪಡಿ ಮುಖಾಂತರ ಆಸ್ತಿ ಹಕ್ಕನ್ನ ತೆಗೆದು ಹಾಕ್ತಾರ. ಆಮೇಲೆ 300A ಒಳಗಡೆ ಕಾನೂನು ಬದ್ಧವಾಗಿ ಹೊಂದಬಹುದು ಅಂತಂದು ಹೇಳ್ತಾರೆ. ಎಲ್ರಿಗೂ ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ರಿ. ಸೊ ಆರ್ಟಿಕಲ್ 40 ಏನ್ ಹೇಳುತ್ತೆ, ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ 40 ಏನ್ ಹೇಳುತ್ತೆ ಅಂತಂದ ಹೇಳಿದ್ರೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪಂಚಾಯಿತಿಗಳನ್ನ ಸಂಘಟನೆ ಮಾಡೋದು. ಸೊ ಗ್ರಾಮಗಳಲ್ಲಿ ಏನಂತಂದ ಹೇಳಿದ್ರೆ ಗ್ರಾಮದ ಸ್ವರಾಜ್ಯಕ್ಕೋಸ್ಕರ ಪಂಚಾಯಿತಿಗಳನ್ನ ಏನಂತಂದ ಹೇಳಿದ್ರೆ ಸ್ಥಾಪನೆ ಮಾಡೋದು. ಸಿಂಪಲ್ ಆಗಿ ಗ್ರಾಮಗಳಲ್ಲಿ, ವಿಲೇಜ್ಗಳಲ್ಲಿ ಪಂಚಾಯಿತಿಗಳನ್ನ ಸ್ಥಾಪನೆ ಮಾಡೋದು ಏನ್ ಹೇಳತ್ತಪ್ಪ ಅಂತಂದ ಹೇಳಿದ್ರೆ ಆರ್ಟಿಕಲ್ 40 ಹೇಳುತ್ತೆ. ಆರ್ಟಿಕಲ್ 40 ತುಂಬಾ ಇಂಪಾರ್ಟೆಂಟ್. ಆರ್ಟಿಕಲ್ 40 ಪಂಚಾಯಿತಿಗಳ ಬಗ್ಗೆ. ಪಂಚಾಯಿತಿ ಒಳಗಡೆ ಮತ್ತೆ ಬರ್ತಾವ ನೋಡ್ರಿ ಕಮಿಟಿಗಳು ಬರ್ತಾವ. ಯಾವ್ಯಾವುದು? ಬಲವಂತರಾಯ್ ಮೆಹ್ತಾ ಸಮಿತಿ ಅಂತಂದು ಬರುತ್ತಾ, 3 ಹಂತದ್ದು, ಜಿಲ್ಲಾ ಪಂಚಾಯಿತಿ, ತಾಲೂಕು, ಆಮೇಲೆ ಗ್ರಾಮ ಪಂಚಾಯಿತಿ ಇರಬೇಕು ಅಂತಂದು ಹೇಳುತ್ತೆ. ನೆಕ್ಸ್ಟ್ ಅಶೋಕ್ ಮೆಹ್ತಾ ಸಮಿತಿ ಅಂತ ಬರುತ್ತಾ, ಅಲ್ಲಿ 2 ಇರಬೇಕು ಸರ್, ಜಿಲ್ಲೆದ ಇರ್ಬೇಕ್ರಿ, ಆಮೇಲೆ ತಾಲೂಕುದ ಇರ್ಬೇಕು, ಅಂದ್ರೆ ಮಹಲ್ ಅಂತಂದು ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ LM ಸಿಂಘ್ವಿ ಅಂತಂದು ಬರುತ್ತಾ. ಇವು ಕೆಲವೊಂದು ಏನಂತಂದು ಹೇಳಿದ್ರೆ ಕಮಿಟಿಗಳು ಬರ್ತಾವ, ಅವು ಯಾವ್ಯಾವ ಅಂತಂದು ಹೇಳಿ ಒಂದು ಲಿಸ್ಟ್ ಅನ್ನ ಮಾಡ್ಕೋಬೇಕು. ನೀವು ಮಾಡ್ಕೋತಿರಲ್ಲ. ನೆಕ್ಸ್ಟ್ ನೋಡೋಣ. ಸೊ ಆರ್ಟಿಕಲ್ 37 ಏನ್ ಹೇಳುತ್ತೆ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಆರ್ಟಿಕಲ್ 37 ಏನ್ ಹೇಳುತ್ತೆ ಅಂತಂದ ಹೇಳಿದ್ರೆ, ಇವಾಗ ನಮ್ದೊಂದು ದೇಶ ಐತೆ, ನಮ್ ಭಾರತ ದೇಶ ಅನ್ಕೊಡ್ರಿ. ನಿಮ್ಗೆ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮ್ ಭಾರತ ದೇಶ ಇದೆ. ನಮ್ ಭಾರತ ದೇಶದವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಸೊ ಅವ್ರ ಸರ್ಕಾರವನ್ನ ಏನಂತಂದ ಹೇಳಿದ್ರೆ ನಡೆಸ್ತಾ ಇರ್ತಾರ. ಆಮೇಲೆ ಕೆಲವೊಂದು ಕಾನೂನುಗಳನ್ನ ಏನಂತಂದ ಹೇಳಿದ್ರೆ ಜಾರಿಗೆ ತಗೊಂಡು ಬರ್ತಿರ್ತಾರ. ಸೊ ಇವನ್ನೆಲ್ಲಾ ಮಾಡ್ಬೇಕಂತಂದ ಹೇಳಿದ್ರೆ, ಒಂದು ದೇಶದ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕಂತಂದ ಹೇಳಿದ್ರೆ, ಆಮೇಲೆ ಅಲ್ಲಿ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಗವರ್ನೆನ್ಸ್ ಆಗ್ಬೇಕು ಅಂತಂದ ಹೇಳಿದ್ರೆ, ಅಥವಾ ಯಾವ್ದಾದ್ರು ಕಾನೂನುಗಳನ್ನ ಲಾಸ್ ಗಳನ್ನ ಮಾಡ್ಬೇಕಂತಂದ ಹೇಳಿದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಅಂತಂದ ಹೇಳುತ್ತ. ರಾಜ್ಯ ನಿರ್ದೇಶಕ ತತ್ವಗಳು ಒಂದು ದೇಶಕ್ಕೆ ತುಂಬಾ ಇಂಪಾರ್ಟೆಂಟ್. ಯಾಕ? ಸರ್ಕಾರವನ್ನು ನಡೆಸಾಕ, ಆಮೇಲೆ ಕಾನೂನುಗಳನ್ನ ರೂಪಿಸಾಕ ಅಂತಂದ ಹೇಳಿ ಆರ್ಟಿಕಲ್ 37 ಹೇಳುತ್ತೆ. ಕ್ಲಿಯರ್? ಇಷ್ಟೇ ನೆನ್ಪಿಟ್ಕೊಳ್ರಿ. ನಮ್ ದೇಶ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಒಂದು ಸರ್ಕಾರವನ್ನು ನಡೆಸಬೇಕು ಅಂತಂದ ಹೇಳಿದ್ರೆ ರಾಜ್ಯ ನಿರ್ದೇಶಕ ತತ್ವಗಳು, DPSP ತುಂಬಾ ಇಂಪಾರ್ಟೆಂಟ್. DPSP ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಾವ ದೇಶದಿಂದ ಎರವಲು ಮಾಡ್ಕೊಂಡಿದ್ದಾರೆ ಅದನ್ನು ಹೇಳು. ಯಾವ ದೇಶದಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಎರವಲು ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ 43B ಅಂತಂದೈತಿ. ಆರ್ಟಿಕಲ್ 43B ಏನ್ ಹೇಳತ್ತಪ್ಪ ಅಂತಂದ ಹೇಳಿದ್ರೆ, ಸೊ ಇವಾಗ ಸಹಕಾರ ಸಂಘಗಳು ಬರ್ತಾವ ನೋಡ್ರಿ ಎಲ್ಲ ಕಡೆ, ಹಳ್ಳಿಗಳ ಕಡೆ ನೀವೆಲ್ಲ ಕೇಳಿರ್ಬೋದು. ಸಹಕಾರ ಸಂಘಗಳಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಉತ್ತೇಜನ ನೀಡೋದು. ಸಹಕಾರ ಸಂಘಗಳಿಗೆ ಏನಪ್ಪಾ ಅಂತಂದ ಹೇಳಿದ್ರೆ ಉತ್ತೇಜನ ನೀಡೋದು. ನೆನ್ಪಿಟ್ಕೊಳಕ್ಕೆ ಏನ ಎಕ್ಸಾಂಪಲ್ ಅಪ್ಪ ಅಂತಂದ ಹೇಳಿದ್ರೆ, ಈಗ ಹಳ್ಳಿ ಒಳಗಡೆ ಎಲ್ಲ ಏನಂತಂದ ಹೇಳಿದ್ರೆ ಅವ್ವಗಳಾಗಿರ್ಬೋದು, ಚಿಗವುಗಳಾಗಿರ್ಬೋದು, ಅಜ್ಜಿಗಳೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಮಹಿಳಾ ಸ್ವಸಹಾಯ ಸಂಘಗಳನ್ನ ತೆಗಿತಾರ. ಸೊ ಅಂತ ಸಹಕಾರ ಸಂಘಗಳು ಏನಂತಂದ ಹೇಳಿದ್ರೆ ಉತ್ತೇಜನವನ್ನ ನೀಡುವಂತದ್ದು ಅಂತಂದ ಹೇಳ್ಬಿಟ್ಟು ಆರ್ಟಿಕಲ್ 43B ಹೇಳುತ್ತ. ಇದೆಲ್ಲರೂ ಕ್ಲಿಯರ್ ನೋಡ್ರಿ. ಆರ್ಟಿಕಲ್ 51A ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಏನ್ ಹೇಳುತ್ತದು? ಮೂಲಭೂತ ಕರ್ತವ್ಯಗಳ ಬಗ್ಗೆ. ಗುಡ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ 368 ಏನ್ ಹೇಳುತ್ತೆ. ಆರ್ಟಿಕಲ್ 368 ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನೀವು ಏನ ತಿದ್ದುಪಡಿ ಮಾಡ್ರಿ, ಸಂವಿಧಾನದ ಒಳಗಡೆ ಏನ ತಿದ್ದುಪಡಿ ಮಾಡ್ಬೇಕಂತಂದ ಹೇಳಿದ್ರೆ ಯಾವ ಆರ್ಟಿಕಲ್ ಮುಖಾಂತರ ಮಾಡ್ಬೇಕು? ಆರ್ಟಿಕಲ್ 368 ಮುಖಾಂತರ. ಅಮೆಂಡ್ಮೆಂಟ್ ಅಂತಂದ ಹೇಳ್ತೀವಿ. ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ. ನೀವೇನಾದ್ರೂ ಒಂದು ಹೊಸದೇನಾದ್ರೂ ಆರ್ಟಿಕಲ್ ಅನ್ನು ಸೇರಿಸಬೇಕು, ಅಥವಾ ಯಾವುದೋ ಒಂದು ಕಾನೂನನ್ನ ಸೇರಿಸಬೇಕು, ಅಥವಾ ಯಾವುದೋ ಒಂದು ಲಾ ಅನ್ನ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಏನಾಗುತ್ತಪ್ಪ ಅಂತಂದ ಹೇಳಿದ್ರೆ ರೀಸೆಂಟ್ ಆಗಿ ಅಂದ್ರೆ ಒಂದ್ 2-3 ವರ್ಷದಿಂದ ಜಮ್ಮು ಕಾಶ್ಮೀರ ಒಳಗಡೆ ಆರ್ಟಿಕಲ್ 370 ತೆಗೆದಾಕ್ತಾರೆ. ಆರ್ಟಿಕಲ್ 370 ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ ಐತೆ.
ಅದನ್ನ ತೆಗೆದು ಹಾಕ್ಬೇಕಂತಂದ್ ಹೇಳಿದ್ರೆ ಒಂದು ತಿದ್ದುಪಡಿ ಮಾಡ್ತಾರ. ಅದ್ ಹೆಂಗ್ ತೆಗೆದು ಹಾಕ್ತಾರ? ಆರ್ಟಿಕಲ್ 368 ಮುಖಾಂತರ ತೆಗೆದು ಹಾಕ್ತಾರ. ಕ್ಲಿಯರ್ ಎಲ್ರಿಗೂ? ಅಷ್ಟೇ. ಆಮೇಲೆ GST ಜಾರಿಗೆ ತಗೊಂಡ್ ಬರ್ತಾರ ನೋಡ್ರಿ, GST ಅದನ್ನು ಕೂಡ ಆರ್ಟಿಕಲ್ 368 ಮುಖಾಂತರ ಒಂದು ತಿದ್ದುಪಡಿ ಮಾಡಿದ್ರು. ಯಾವ ತಿದ್ದುಪಡಿ ಅಂತ ನೀವು ಹೇಳ್ಬೇಕದು. ಆಮೇಲೆ ಇಲ್ಲೇ ನೋಡ್ರಿ ಆರ್ಟಿಕಲ್ 352 ಏನ್ ಹೇಳುತ್ತ? ಆರ್ಟಿಕಲ್ 352 ಸರ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ ಹೇಳುತ್ತ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ. ಆಮೇಲೆ ಆರ್ಟಿಕಲ್ 356 ಏನ್ ಹೇಳುತ್ತ? ಸರ್ ರಾಜ್ಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ್ದಾದ್ರು ಒಂದ್ ದೇಶ ನಮ್ಮಲ್ಲಿ ದಾಳಿ ಮಾಡಿತು ಅಂತಂದ್ ಹೇಳಿದ್ರ, ಅಥವಾ ಸೊ ಆಂತರಿಕ ಗಲಭೆ ಆತಂತಂದ್ ಹೇಳಿದ್ರೆ, ಎಲ್ಲರೂ ವೆಪನ್ಸ್ ಗಳನ್ನ ತಗೊಂಡು ಗಲಾಟೆ ಮಾಡಿದ್ರು ಅಂತಂದ್ ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ಏನಂದ್ರೆ ರಾಷ್ಟ್ರಪತಿಯವರು ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಹೇರ್ಬಿಡ್ತಾರೆ. ಆಮೇಲೆ 356 ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕ ತಗೊಳ್ರಿ. ಸೊ ಈ ಕಡೆ ಕಾಂಗ್ರೆಸ್ದವ್ರು CM ಆಗತ್ತಿಲ್ಲ, ಕ್ಯಾಬಿನೆಟ್ ನಿರ್ಮಾಣ ಮಾಡಕತ್ತಿಲ್ಲ, ಆಮೇಲೆ ಬಿಜೆಪಿ ಇಲ್ಲ, ಅವರ ನಾನಾ ನೀನಾ ಅಂತಂದ್ ಹೇಳ್ಬಿಟ್ಟು ಏನ್ ಮಾಡ್ತಾರ ಅಂತಂದ್ ಹೇಳಿ ಜಗಳ ಮಾಡಿ 3-4 ತಿಂಗಳವರೆಗೂ ಕ್ಯಾಬಿನೆಟ್ ನಿರ್ಮಾಣ ಆಗಂಗಿಲ್ಲ, ಇದು ಮುಖ್ಯಮಂತ್ರಿ ಆಗಂಗಿಲ್ಲ. ಅಂತ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಗವರ್ನರ್ ಇದ್ದವರು, ಕರ್ನಾಟಕದ ಗವರ್ನರ್ ಇದ್ದಾರೆ, ಏನ್ ಮಾಡ್ತಾರ ಅಂದ್ರೆ ರಾಷ್ಟ್ರಪತಿ ಹೇಳ್ತಾರ ಇದು ನಡೆಯಂಗಿಲ್ಲ, ನೀವು ರಾಜ್ಯ ತುರ್ತು ಪರಿಸ್ಥಿತಿ ತಗೊಂಬರಿ ಅಂತಂದೇಳಿ. ಅವಾಗ ಏನ್ ಮಾಡ್ತಾರ ಅಂದ್ರೆ 356 ಪ್ರಕಾರ ರಾಷ್ಟ್ರಪತಿಯವರು ಗವರ್ನರ್ ಸಲಹೆಯೊಂದಿಗೆ ಆ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನ ತಗೊಂಡ್ ಬರ್ತಾರ. ಕ್ಲಿಯರ್? ಆಮೇಲೆ ನೆಕ್ಸ್ಟ್ 360 ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಇಲ್ಲಿವರೆಗೂ ಆಗೇ ಇಲ್ಲ, ಟೆನ್ಷನ್ ತಗೊಳ್ಕೋಬೇಡ. ಹಣಕಾಸು ತುರ್ತು ಪರಿಸ್ಥಿತಿ ಅಂದ್ರೆ ನಮ್ ದೇಶ ದಿವಾಳಿ ಆಗ್ಬೇಕು ಅಂತ ಟೈಮಲ್ಲಿ ಬರುತ್ತದ. ಈಗ ಪಾಕಿಸ್ತಾನ ಆಗಿತ್ತು ನೋಡ್ರಿ, ಹಂಗ ಅಂತ ಸಿಚುವೇಶನ್ ಎಲ್ಲ ಬರಂಗಿಲ್ಲ. ನಾವು ಬಾಳ್ ರಿಚ್ ಇದೇವ್, ಬಾಳ ಅಂದ್ರೆ ಬಾಳ್ ರಿಚ್ ಇದಾವ. ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ 51. ಇಲ್ಲಿ 51 ಬಗ್ಗೆ ಹೇಳಿದಾರೆ. ಏನು? ಅಂತಾರಾಷ್ಟ್ರೀಯ ಸುವ್ಯವಸ್ಥೆ ಮತ್ತು ಶಾಂತಿ ಅಂತಂದ್ ಹೇಳ್ತೀವಿ. ಸೊ ಅಥವಾ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಅಂತಂದ್ ಹೇಳ್ತೀವಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಒದಗಿಸೋದು. ಈಗ ಫಾರ್ ಎಕ್ಸಾಂಪಲ್ ಸರ್, ನಮ್ ದೇಶ ಇವಾಗ ಅಮೆರಿಕ ಜೊತೆಗೆ ಒಪ್ಪಂದ ಮಾಡ್ಕೊಂತು, ರಷ್ಯಾ ಜೊತೆಗೆ ಒಪ್ಪಂದ ಮಾಡ್ಕೊಂತು, ಶಾಂತಿ ಭದ್ರತೆ ಒಪ್ಪಂದ ಮಾಡ್ಕೊಂತು ಅಂತಂದ್ ಎಲ್ಲ ಏನೇನು ಹೇಳ್ತೀವಲ್ಲ, ಎಲ್ಲಾನು ಆರ್ಟಿಕಲ್ 51 ಮುಖಾಂತರ ಆಗ್ತಾವ. ಆರ್ಟಿಕಲ್ 51 ಭಾರತದ ಸಂವಿಧಾನದ ಮುಖಾಂತರ ಏನಂತಂದ ಹೇಳಿದ್ರೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನ ಕಾಪಾಡೋದು. ಆಮೇಲೆ ಯಾವುದೇ ಒಪ್ಪಂದಗಳಾದ್ರೂ ಕೂಡ ಎಲ್ಲ ಇದರಲ್ಲಿ ಬರ್ತಾವ. ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ರಿ, ಸೊ ಆರ್ಟಿಕಲ್ 74. ಸೊ ಆರ್ಟಿಕಲ್ 74 ಏನ್ ಹೇಳುತ್ತ? ಸೊ ಆರ್ಟಿಕಲ್ 74 ಏನ್ ಹೇಳುತ್ತ ಅಂತಂದ ಹೇಳಿದ್ರೆ ನೆನ್ಪಿಟ್ಕೊಡ್ರಿ, ರಾಷ್ಟ್ರಪತಿಯವರಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಪ್ರಧಾನ ಮಂತ್ರಿ ಮತ್ತು ಅವ್ರದ್ದು ಮಂತ್ರಿಮಂಡಲ, ಪ್ರಧಾನಮಂತ್ರಿ ಮತ್ತು ಅವ್ರದ್ದು ಮಂತ್ರಿಮಂಡಲ ಏನಂತಂದ ಹೇಳಿದ್ರೆ ಸಲಹೆಗಳನ್ನ ನೀಡೋದು. ರಾಷ್ಟ್ರಪತಿಯವರಿಗೆ ಸೊ ಗೌರ್ಮೆಂಟ್ ನಡೆಸೋಕೋಸ್ಕರ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದಾರ, ಅವ್ರದ್ದು ಮಂತ್ರಿಮಂಡಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂತಂದ ಹೇಳ್ತೀವಿ. ಮಂತ್ರಿಮಂಡಲ ಅಂದ್ರೆ ಇವಾಗ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಆಗಿರ್ಬೋದು, ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಆಗಿರ್ಬೋದು, ಡಿಫೆನ್ಸ್ ಮಿನಿಸ್ಟರು, ಗೃಹ ಮಂತ್ರಿ, ಇವ್ರದೆಲ್ಲ ಏನಂದ್ರೆ ಕ್ಯಾಬಿನೆಟ್ ಮಿನಿಸ್ಟರ್ ಅಂತಂದ ಹೇಳ್ತೀವಿ. ಇವರೆಲ್ಲ ಸೇರಿ ಏನಂತಂದ ಹೇಳಿದ್ರೆ ರಾಷ್ಟ್ರಪತಿಯವರಿಗೆ ಸಲಹೆಯನ್ನ ನೀಡೋದು. ಮೇನ್ ಹೆಡ್ ಯಾರಾಗಿರ್ತಾರೆ? ಕ್ಯಾಬಿನೆಟ್ ಹೆಡ್ ಪ್ರಧಾನಮಂತ್ರಿ ಆಗಿರ್ತಾರ. ಅದು ಆರ್ಟಿಕಲ್ 74 ಹೇಳುತ್ತೆ. ಎಸ್, ಕ್ಲಿಯರ್? ಆಮೇಲೆ ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ 52 ಏನ್ ಹೇಳುತ್ತ? ಆರ್ಟಿಕಲ್ 52 ಏನ್ ಹೇಳತ್ತಪ್ಪ ಅಂತಂದ ಹೇಳಿದ್ರೆ ರಾಷ್ಟ್ರಪತಿ ಬೇಕು, ನಮ್ಮ ದೇಶಕ್ಕೊಬ್ರ ಏನಂತಂದ ಹೇಳಿದ್ರೆ ರಾಷ್ಟ್ರಪತಿ ಬೇಕು ಅಂತಂದ ಹೇಳಿ ಆರ್ಟಿಕಲ್ 52 ಹೇಳುತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ ಆರ್ಟಿಕಲ್ 61 ಏನ್ ಹೇಳುತ್ತ? ಆರ್ಟಿಕಲ್ 61 ಎಲ್ಲಾದ್ರೂ ರಾಷ್ಟ್ರಪತಿಯವರು ಸಂವಿಧಾನದ ವಿರುದ್ಧವಾಗಿ ಏನಾದ್ರು ಕೆಲಸ ಮಾಡಿದ್ರು, ಸಂವಿಧಾನದ ವಿರುದ್ಧವಾಗಿ ಏನಾದ್ರು ತಪ್ಪು ಮಾಡಿದ್ರು ಅಂತಂದ ಹೇಳಿದ್ರೆ ಸೊ ಅವಾಗ ಅವ್ರನ್ನ ತೆಗೆದಾಕ್ತಾರ. ಹೆಂಗ್ ತೆಗೆದಾಕ್ತಾರ? ಅದಕ್ಕೊಂದು ಪ್ರೊಸೆಸ್ ಐತೆ. ಇಂಗ್ಲಿಷ್ನಾಗ ಇಂಪೀಚ್ಮೆಂಟ್ ಅಂತ ಕರಿತೀವಿ, ಕನ್ನಡದಾಗ ಮಹಾಭಿಯೋಗ ಅಂತಂತ ಹೇಳ್ತೀವಿ. ಕನ್ನಡದಾಗ ಏನ್ ಹೇಳ್ತೀವಪ್ಪ ಅಂತಂದ ಹೇಳಿದ್ರೆ ಮಹಾಭಿಯೋಗ ಅಂತಂದ ಹೇಳ್ತೀವಿ. ಮಹಾಭಿಯೋಗ ಅದನ್ನ ನಾವು ಒಂದ್ಸರಿ ಡಿಸ್ಕಷನ್ ಮಾಡೋಣ. ಅಂದ್ರೆ ರಾಷ್ಟ್ರಪತಿಯವರು ಸಂವಿಧಾನದ ವಿರುದ್ಧವಾಗಿ ಏನಾದ್ರು ತಪ್ಪು ಮಾಡ್ರಿ ಅಂತಂದ ಹೇಳಿದ್ರೆ ಅವ್ರು ತೆಗೆದು ಹಾಕುವಂತಹ ಒಂದು ಪ್ರೊಸೆಸ್ ಮಹಾಭಿಯೋಗ. ಅದು ಆರ್ಟಿಕಲ್ 61 ಮುಖಾಂತರ ನಡೆಯುತ್ತ. ಸೊ ಎಲ್ರಿಗೂ ಕ್ಲಿಯರ್ ಆಯ್ತಾ ಇಷ್ಟು? ಎಸ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಆರ್ಟಿಕಲ್ 324 ಏನ್ ಹೇಳುತ್ತ? ಚುನಾವಣೆ ಬಗ್ಗೆ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಚುನಾವಣೆ ಬಗ್ಗೆ ಏನೇ ಬರ್ಲಿ ಇಲ್ಲಿ ಏನ್ ಹೇಳಿದಾರ? ಸೊ ಇಂಡಿಪೆಂಡೆಂಟ್ ಎಲೆಕ್ಷನ್ ಕಮಿಷನ್, ಚುನಾವಣೆ ಆಯೋಗ. ಚುನಾವಣಾ ಆಯೋಗ ಏನ್ ಮಾಡುತ್ತ? ಚುನಾವಣೆಗಳನ್ನ ನಡೆಸುತ್ತ. ಆರ್ಟಿಕಲ್ 324 ಪ್ರಕಾರ ಚುನಾವಣಾ ಆಯೋಗ ಚುನಾವಣೆಗಳನ್ನ ನಡೆಸುತ್ತ, ಅವುಗಳನ್ನ ನಿಯಂತ್ರಣ ಮಾಡುತ್ತ. ಸೊ ಅವುಗಳೇನಂತಂದು ಹೇಳಿದ್ರೆ
ನಿಯಂತ್ರಣ ಮಾಡುತ್ತಾ, ಸೊ ಆಮೇಲೆ ಅಧೀಕ್ಷಣೆ ಮಾಡುತ್ತಾ ಅಂತಂದು ಹೇಳ್ಬಿಟ್ಟು ನಾವೆಲ್ಲ ಹೇಳ್ತೀವಿ. ಅದು ಆರ್ಟಿಕಲ್ 324. ಚುನಾವಣಾ ಆಯೋಗದಲ್ಲಿ ಕೂಡ ಏನಂತಂದು ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತಂದು ಹೇಳಿದ್ರೆ ಕಮಿಷನರ್ಸ್ ಬರ್ತಾರೆ. ಚೀಫ್ ಇಲೆಕ್ಷನ್ ಕಮಿಷನರು. ಆಮೇಲೆ ನೆಕ್ಸ್ಟ್ ಇವ್ರ ಜೊತೆಗೆ ಏನಂತಂದ್ರೆ ಟೋಟಲ್ ಆಗಿ 3 ಜನ ಕಮಿಷನರ್ಸ್ಗಳು ಬರ್ತಾರ. ಒಬ್ನು ಚೀಫ್ ಇಲೆಕ್ಷನ್ ಕಮಿಷನರು, ಉಳಿದವ್ರು 2 ಜನ ಕಮಿಷನರ್ ಅಂತಂದ ಹೇಳಿ. ಇವಾಗ ಯಾರ್ಯಾರು ಇದಾರೆ ಅಂತಂತ ಹೇಳ್ಬಿಟ್ಟು ನನಗೆ ಕರೆಂಟ್ ಅಫೇರ್ಸ್ ಅದು ಹಾಕ್ರಿ. ಇದು ನೆಕ್ಸ್ಟ್ ನೋಡ್ರಿ, ನಾವು ಆರ್ಟಿಕಲ್ 32 ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಏನಿತ್ತು ಆರ್ಟಿಕಲ್ 32? ಸರ್, ರಿಟ್ಸ್ ಗಳನ್ನ ಹೊರಡಿಸೋದು. ಸುಪ್ರೀಂ ಕೋರ್ಟ್ ಏನಂತಂದ ಹೇಳಿದ್ರೆ ರಿಟ್ಸ್ ಗಳನ್ನ ಹೊರಡಿಸೋದು ಆರ್ಟಿಕಲ್ 32. ಸೊ ಟೋಟಲ್ ಆಗಿ 5 ರಿಟ್ಸ್ ಗಳು ಬರ್ತಾವ. ನಾನು ಹೇಳ್ತೀನಿ ನೋಡ್ರಿ. ಒಂದು ಮ್ಯಾಂಡಮಸ್ ಅಂತಂದು ಬರುತ್ತೆ, ಹೆಬಿಯಸ್ ಕಾರ್ಪಸ್ ಅಂತ ಬರುತ್ತೆ, ಸರ್ಶಿಯೋರರಿ ಅಂತಂದು ಬರುತ್ತೆ, ಸೊ ಪ್ರೊಹಿಬಿಷನ್ ಅಂತಂದ ಹೇಳಿ. ಸೊ ಅವನ್ನೆಲ್ಲ ಏನಂತ ಟೋಟಲ್ ಆಗಿ 5 ಬರ್ತಾವ. ಅವು ಯಾವ 5 ಅಂತಂದ ಹೇಳ್ಬಿಟ್ಟು ಅದ್ರ ಕೆಲಸ ಏನಂತಂದ ಹೇಳಿ ನೀವು ಏನಂತ ಮಾಡ್ಬೇಕು, ಸೊ ಒಂದು ನೋಟ್ಸ್ ಅನ್ನ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 14. ಆರ್ಟಿಕಲ್ 14 ಏನ್ ಹೇಳುತ್ತಾ? ಕಾನೂನಿನ ಮುಂದೆ ಎಲ್ರು ಈಕ್ವಲ್. ಎಲ್ರು ಏನಪ್ಪಾ ಅಂತಂದ ಹೇಳಿದ್ರೆ ಕಾನೂನಿಗೆ ತಲೆಬಾಗ್ಬೇಕು. ಅದಾದ ನಂತರ ಕಾನೂನು ಎಲ್ರಿಗೂ ಏನಂತಂದ ಹೇಳಿದ್ರೆ ಒಂದೇ. ಸೊ ಕಾನೂನಿನ ಮುಂದೆ ಎಲ್ರು ಸರಿ ಸಮಾನರು ಅಂತಂದ ಹೇಳಿ ಆರ್ಟಿಕಲ್ 14 ಹೇಳುತ್ತೆ. ಇದ್ರ ಬಗ್ಗೆ ಏನು ಡಿಸ್ಕಷನ್ ಬೇಡಲ್ಲ. ಸೊ ಏನಂತಂದ ಹೇಳಿದ್ರೆ ಈಕ್ವಾಲಿಟಿ ಬಿಫೋರ್ ದ ಲಾ ಅಂತಂತ ಹೇಳ್ತೀವಿ. ಎಲ್ರು ಕಾನೂನಿನ ಮುಂದೆ ಎಲ್ರು ಸೇಮೆ. ಸೊ ಅದನ್ನ ಹೇಳುತ್ತ. ಆಮೇಲೆ ಆರ್ಟಿಕಲ್ 15 ಏನ್ ಹೇಳುತ್ತಾ? ಆರ್ಟಿಕಲ್ 15 ಏನ್ ಹೇಳುತ್ತ ಅಂತಂದ ಹೇಳಿದ್ರೆ ನೀನ್ ಎಲ್ಲಾದ್ರೂ ಹುಟ್ಟು. ಸೊ ನಿನ್ ಜನ್ಮಸ್ಥಳ ಆಗಿರ್ಬೋದು, ನೀನ್ ಎಲ್ಲಾದ್ರೂ ಹುಟ್ಟು, ಅದಾದ ನಿನ್ ಜಾತಿ ಯಾವ್ದಾಗಿರ್ಬೋದು, ಅಥವಾ ನಿಂದ ಯಾವ್ದು ಲಿಂಗ ಯಾವುದೇ ಆಗಿರ್ಬೋದು, ಅಥವಾ ನೀನ್ ಯಾವುದೇ ಒಂದು ಪ್ರದೇಶದಲ್ಲಿ, ಭಾರತದ ಯಾವುದೇ ಒಂದು ಪ್ರದೇಶದಲ್ಲಿ ಹುಟ್ಟು, ಯಾವುದೇ ಇದ್ರ ಮೇಲೆ ನೀನ್ ಯಾವುದೇ ರಾಜ್ಯದವನಾಗಿರು, ಅಥವಾ ನಿಂದ ಹೆಸರು ಏನೇ ಆಗಿರ್ಲಿ, ನಿಂದ ಬಣ್ಣ ಯಾವುದೇ ಆಗಿರ್ಬೋದು, ಯಾವುದೇ ರೀತಿ ಏನಂತಂದ ಹೇಳಿದ್ರೆ ತಾರತಮ್ಯ ಮಾಡಂಗಿಲ್ಲ. ಈಗ ನಾನು ಹೇಳ್ತೇವೆ, ನೀ ಬೆಳಗಾವದಾಗ ಹುಟ್ಟಿದಿ, ನೀ ಸರಿ ಇಲ್ಲ, ನೀ ಇಲ್ಲಿ ಹುಟ್ಟಿದಿ, ಬೆಂಗಳೂರದಾಗ ಹುಟ್ಟಿದಿ, ಹಂಗೆ ಯಾವುದೇ ರೀತಿ ಏನಂತಂದ ಹೇಳಿದ್ರೆ ತಾರತಮ್ಯಗಳನ್ನ ಮಾಡಂಗಿಲ್ಲ ಅಂತಂದ ಹೇಳ್ಬಿಟ್ಟು ಆರ್ಟಿಕಲ್ 15 ಹೇಳುತ್ತೆ. ಜಾತಿ ಬಗ್ಗೆ, ಲಿಂಗದ ಬಗ್ಗೆ, ಆಮೇಲೆ ನೆಕ್ಸ್ಟ್ ಸೊ ಎಲ್ಲ ಹುಟ್ಟಿದ ಜನ್ಮಸ್ಥಳದ ಬಗ್ಗೆ ಯಾವುದೇ ರೀತಿಯ ತಾರತಮ್ಯಗಳನ್ನ ಮಾಡಂಗಿಲ್ಲ ಅಂತಂದ ಹೇಳಿ ಆರ್ಟಿಕಲ್ 15 ಹೇಳುತ್ತೆ. ಸೊ ಇದೆಲ್ರಿಗೂ ಓಕೆನಾ? ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 40 ಏನ್ ಹೇಳುತ್ತಾ? ನಾವು ಆಗ್ಲೇ ಹೇಳಿದ್ವಲ್ಲ ಆರ್ಟಿಕಲ್ 40. ಸೊ ವಿಲೇಜ್ಗಳಲ್ಲಿ, ಗ್ರಾಮೀಣಗಳಲ್ಲಿ ಏನಂತಂದ ಹೇಳಿದ್ರೆ ಪಂಚಾಯಿತಿಗಳನ್ನ ಏನಂತಂದ ಹೇಳಿದ್ರೆ ಸ್ಥಾಪನೆ ಮಾಡೋದನ್ನ ಅಂತ ಹೇಳುತ್ತಾ ಆರ್ಟಿಕಲ್ 40 ಹೇಳುತ್ತೆ. ನಾವು ಆಲ್ರೆಡಿ ಇದನ್ನ ಡಿಸ್ಕಷನ್ ಮಾಡಿದೀವಿ ನೋಡ್ರಿ. ರಿಪೀಟ್ ಆಗತ್ತು ಅಂತಂದ ಹೇಳಿದ್ರೆ ಅವು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ, ಎಲ್ಲಿ ಮತ್ತೆ ಕ್ವಶನ್ ಕೇಳಿದಾನ. ಸೊ ಇಲ್ಲಿ ನೋಡ್ರಿ, ಆರ್ಟಿಕಲ್ 123 ತುಂಬಾ ಇಂಪಾರ್ಟೆಂಟ್ ಆಗುತ್ತಾ. ಆರ್ಟಿಕಲ್ 23 ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಒಳಗಡೆ. ಆರ್ಟಿಕಲ್ 123 ಪಾರ್ಲಿಮೆಂಟ್ ಒಳಗಡೆ ಅಂತಂದ ಹೇಳಿದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸೋದು. ಸುಗ್ರೀವಾಜ್ಞೆ. ಸೊ ಯಾರು ಹೊರಡಿಸ್ತಾರ ಸುಗ್ರೀವಾಜ್ಞೆಯನ್ನ? ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತಹ ಒಂದು ಆರ್ಟಿಕಲ್ ಯಾವ್ದಂದ್ರೆ 123. ಅದೇ ತರ 213 ಎಲ್ಲಿ ಹೇಳುತ್ತಾ? ನಮ್ಮ ರಾಜ್ಯಗಳಲ್ಲಿ ಗವರ್ನರ್ ಏನಂತಂದ ಹೇಳಿದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸೋದು 213 ಹೇಳುತ್ತಾ. ಸೊ ಅದೇ ರೀತಿ ಮತ್ತೆ ಯಾವ್ದಾವ್ ನೋಡ್ರಿ, ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ಹೇಳಿದ್ವಲ್ಲ ಅದೇ. ಸೊ ಈ ಆರ್ಟಿಕಲ್ 213 ಏನ್ ಹೇಳತ್ತಪ್ಪ ಅಂತಂದ ಹೇಳಿದ್ರೆ ಗವರ್ನರ್ ಇದ್ದವರು. ಸೊ ಗವರ್ನರ್ ಇದ್ದವ್ರು ಏನಪ್ಪಾ ಅಂತಂದ ಹೇಳಿದ್ರೆ ರಾಜ್ಯಗಳಲ್ಲಿ ಸುಗ್ರೀವಾಜ್ಞೆಗಳನ್ನ ಹೊರಡಿಸಬಹುದು ಅಂತಂದ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ, ಈಗ ರೀಸೆಂಟ್ ಆಗಿ 2023 ಮತ್ತು 24ರಲ್ಲಿ ಯಾರ್ಯಾರು ಚೀಫ್ ಮಿನಿಸ್ಟರ್ ಆಗಿದಾರ, ಆಮೇಲೆ ಗವರ್ನರ್ಸ್ ಗಳ ಸೆಲೆಕ್ಷನ್ ಆಗಿದಾರ, ಹೊಸದಾಗಿ ಆಗಿದಾರ, ಅದನ್ನೊಂದು ಲಿಸ್ಟ್ ಮಾಡ್ಕೋಬೇಕು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾನ. ನೆಕ್ಸ್ಟ್ ನೋಡೋಣ ನೋಡ್ರಿ, ಆರ್ಟಿಕಲ್ 32. ಇದು ನೋಡ್ರಿ ಮತ್ತೆ ರಿಪೀಟ್ ಆಗೈತೆ. ಆರ್ಟಿಕಲ್ 32 ಏನ್ ಹೇಳುತ್ತಾ? ರಿಟ್ಸ್ ಗಳ ಬಗ್ಗೆ. ರಿಟ್ಸ್ ಗಳನ್ನ ಹೊರಡಿಸೋದು. ಮೂಲಭೂತ ಹಕ್ಕುಗಳೆಲ್ಲಾದ್ರೂ ಉಲ್ಲಂಘನೆ ಆಯ್ತು ಅಂತಂದ ಹೇಳಿದ್ರೆ ಸೊ ಅಲ್ಲಿ ಏನ್ ಮಾಡ್ಬೇಕು? ರಿಟ್ಸ್ ಗಳನ್ನ ಹೊರಡಿಸಬಹುದು ಅಂತಂದ ಹೇಳುತ್ತಾ. ಆಮೇಲೆ ಆರ್ಟಿಕಲ್ 51A. ಆರ್ಟಿಕಲ್ 51A ಒಳಗಡೆ ಡಿ ಹೇಳುತ್ತಾ ಇವು ಮೂಲಭೂತ ಕರ್ತವ್ಯಗಳ ಬಗ್ಗೆ. ನೀವು ನೋಡ್ಕೋಬೇಕಿದನ್ನ, ಮೂಲಭೂತ ಕರ್ತವ್ಯಗಳು ಯಾವ್ಯಾವ ಬರ್ತಾವ. ನಾನು ಆಗ್ಲೇ ಹೇಳಿದ್ನಲ್ಲ, ಅವ್ನ ಮೂಲಭೂತ ಕರ್ತವ್ಯಗಳು 11 ಬರ್ತಾವ. 11 ಒಂದ್ಸರಿ ಓದಿಟ್ಕೊಡ್ರಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ GST ಬಗ್ಗೆ ಬಂದ್ ನೋಡ್ರಿ. ನಾವು ಆಗ್ಲೇ GST ಬಗ್ಗೆ ಮಾತಾಡ್ತಿದ್ವಲ್ಲ. ಆರ್ಟಿಕಲ್ 279A ಪ್ರಕಾರ ಏನಂತಂದ ಹೇಳಿದ್ರೆ GST ಕೌನ್ಸಿಲ್ ಅನ್ನ ನೇಮಕ ಮಾಡೋದು. ರಾಷ್ಟ್ರಪತಿಯವರು ಏನಂತಂದ ಹೇಳಿದ್ರೆ ಆರ್ಟಿಕಲ್ 279A ಪ್ರಕಾರ ಏನಂತಂದ ಹೇಳಿದ್ರೆ GST ಕೌನ್ಸಿಲ್ ಅನ್ನ ನೇಮಕ ಮಾಡೋದು. ಯಾರು? ರಾಷ್ಟ್ರಪತಿಯವರು. ಅದನ್ನೊಂದು ಏನಂತಂದ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ. ಆಮೇಲೆ ಆರ್ಟಿಕಲ್ 280 ಏನ್ ಹೇಳಿದ್ವಿ? ಫೈನಾನ್ಸ್ ಕಮಿಷನ್. ಅದ್ರ ಹೆಡ್ ಯಾರಿರ್ತಾರ? ಫೈನಾನ್ಸ್ ಮಿನಿಸ್ಟರ್ ಇರ್ತಾರ. ಆಮೇಲೆ GST ಯಾವ ವರ್ಷ ಜಾರಿಗೆ ಬಂತು ನೋಡ್ರಿ? ರೀಸೆಂಟ್ ಆಗಿ ಬಂದೈತಿ. 2015ರಿಂದ ಹಿಡ್ಕೊಂಡು ಹಿಂಗ ಯಾವಾಗ ಬಂದ್ ನನ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ನೀವು ನೋಡ್ರ.
ಇಲ್ಲಿ ನೋಡ್ರಿ ಮತ್ತೆ ಆರ್ಟಿಕಲ್ 51B ಬಗ್ಗೆನೇ ಕೇಳಿದ ನೋಡ್ರಪ್ಪ. ಸೊ ಆರ್ಟಿಕಲ್ 51A ದ್ರಲ್ಲಿ 11 ಬರ್ತಾವ, ಅವುಗಳನ್ನ ಸ್ಟಡಿ ಮಾಡಿಟ್ಕೋಬೇಕು, ತುಂಬಾ ಇಂಪಾರ್ಟೆಂಟ್, ಸ್ಟಡಿ ಮಾಡಿ ಇಟ್ಕೋಬೇಕು. ಮೂಲಭೂತ ಕರ್ತವ್ಯಗಳ ಬಗ್ಗೆ ಬಹಳ ಕೇಳಿದನ ಕ್ವಶನ್, ಸೊ ಅದನ್ನ ನೋಡ್ಕೊಳ್ರಿ. ಅದ್ರಲ್ಲಿ ಇನ್ನೊಂದು ಬರುತ್ತೆ, ಪೋಷಕರಾದವ್ರು ಏನಂತಂದ ಹೇಳಿದ್ರೆ ಶಿಕ್ಷಣವನ್ನು ಒದಗಿಸ್ಬೇಕಂತಂದ ಹೇಳಿ 11ನೇದು. ಆದ್ರೆ ಯಾವ ತಿದ್ದುಪಡಿ 2002ರಲ್ಲಿ ಒಂದು ತಿದ್ದುಪಡಿ ಆಗತ್ತ. ಆರ್ಟಿಕಲ್ 21ರಲ್ಲಿ ಏನಂತಂದ ಹೇಳಿದ್ರೆ 21A ಶಿಕ್ಷಣದ ಹಕ್ಕು ಅಂತಂದು ಜಾರಿಗೆ ತಗೊಂಡ್ಬರ್ತಾರೆ, ಶಿಕ್ಷಣದ ಹಕ್ಕು ಅಂತಂದ್ರೆ. ಸೇಮ್ ಅದೇ ತರ ಆರ್ಟಿಕಲ್ 51A ಒಳಗಡೆ 11ನೇ ಮೂಲಭೂತ ಕರ್ತವ್ಯವಾಗಿ ಪೋಷಕರಾದಂತವರು ಮಕ್ಕಳಿಗೆ ಏನಂತಂದ ಹೇಳಿದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನ ಒದಗಿಸಬೇಕು ಅಂತಂದ ಹೇಳಿ ಮೂಲಭೂತ ಕರ್ತವ್ಯವನ್ನಾಗಿ ಮಾಡುತ್ತಾ, ಆಮೇಲೆ ಮೂಲಭೂತ ಹಕ್ಕನ್ನಾಗಿ ಮಾಡುತ್ತಾ ಒಂದು ತಿದ್ದುಪಡಿ. ಸೊ 2002ರಲ್ಲಿ ಒಂದು ತಿದ್ದುಪಡಿ ನಡೆಯುತ್ತಾ, ಆ ತಿದ್ದುಪಡಿ ಯಾವ್ದಂತಂದು ಹೇಳ್ಬೇಕು ನೀವು. ನೋಡ್ರಿ ಬಾಳ ಕೇಳತ್ತಾನ ಕ್ವಶನ್. ಇಲ್ಲಿ ನೆಕ್ಸ್ಟ್ ನೋಡ್ರಿ ಏನೈತಿ, ಆರ್ಟಿಕಲ್ 21A. ನಾವು ಇದೇ ಜಸ್ಟ್ ಡಿಸ್ಕಷನ್ ಮಾಡ್ತೀವಿ ನೋಡ್ರಿ. ಆರ್ಟಿಕಲ್ 21A ಏನ್ ಹೇಳತ್ತಂತಂದ ಹೇಳಿದ್ರೆ ಶಿಕ್ಷಣದ ಹಕ್ಕಿನ ಬಗ್ಗೆ ಹೇಳುತ್ತ. ಸೊ ಇದು ಯಾವುದೋ ಒಂದು ಅಮೆಂಡ್ಮೆಂಟ್, ತಿದ್ದುಪಡಿ ಮುಖಾಂತರ ಜಾರಿಗೆ ತಗೊಂಡ್ ಬರ್ತಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಬಂತ ನೋಡ್ರಿ 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ 2002ರಲ್ಲಿ ಏನಂತಂದ ಹೇಳಿದ್ರೆ ಜಾರಿಗೆ ಬರುತ್ತಾ. ಅದ್ರ ಪ್ರಕಾರ ಆರ್ಟಿಕಲ್ 21A ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ಗೆ ಸೇರಿಸ್ತಾರೆ. ಏನದು? ಶಿಕ್ಷಣದ ಹಕ್ಕು. ಆಲ್ರೆಡಿ ಹಿಂದೆ ಇದು ಡಿಸ್ಕಷನ್ ಮಾಡಿದ್ವಲ್ಲ, ಅದೇ ತರ ಆರ್ಟಿಕಲ್ 51A ದೊಳಗಡೆ 11ನೇ ಮೂಲಭೂತ ಕರ್ತವ್ಯವನ್ನು ಕೂಡ ಏನಂತಂದ ಹೇಳಿದ್ರೆ ಸೇರಿಸ್ತಾರ. ನೆಕ್ಸ್ಟ್ ನೋಡೋಣ ಹಂಗ. ಸೊ ಆರ್ಟಿಕಲ್ 3 ಏನ್ ಹೇಳುತ್ತಾ? ಆರ್ಟಿಕಲ್ 3 ಈಗ ನಮ್ಮ ಭಾರತ ದೇಶದೊಳಗಡೆ ಯಾವ ಬೇಕಾದಿರ್ಬೋದು, ಯಾವ ಬೇಕಾದ ರಾಜ್ಯಗಳಿರ್ಬೋದು, ಕೇಂದ್ರಾಡಳಿತ ಪ್ರದೇಶಗಳಿರ್ಬೋದು. ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಪಾರ್ಲಿಮೆಂಟ್ ಏನ್ ಮಾಡತ್ತಪ್ಪ ಅಂತಂದ್ರೆ, ಪಾರ್ಲಿಮೆಂಟ್ ಅಧಿಕಾರ ಐತೆ. ಪಾರ್ಲಿಮೆಂಟ್ ಸಂಸತ್ತು ಅಂತಂದ ಹೇಳ್ತೀವಿ. ಸಂಸತ್ತಿನಲ್ಲಿ ಯಾರು ಇರ್ತಾರ? ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ 3 ಸೇರಿ ಸಂಸತ್ ಅಂತ ಕರಿತೀವಿ. ಆರ್ಟಿಕಲ್ 3 ಪ್ರಕಾರ ಸಂಸತ್ ಏನ್ ಮಾಡತ್ತಂತಂದ ಹೇಳಿದ್ರೆ ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡಬಹುದು. ಇರೋ ರಾಜ್ಯಗಳನ್ನ ಏನಂತಂದ ಹೇಳಿದ್ರೆ ಅವ್ರದ್ದು ಏರಿಯಾ ವಿಸ್ತಾರ ಮಾಡಬಹುದು, ಅಥವಾ ಕಡಿಮೆ ಮಾಡಬಹುದು, ಅಥವಾ ರಾಜ್ಯವನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬಹುದು, ಕೇಂದ್ರಾಡಳಿತ ಪ್ರದೇಶವನ್ನ ರಾಜ್ಯ ಮಾಡಬಹುದು. ನೀವು ನೋಡಿರ್ಬೋದು ಜಮ್ಮು ಕಾಶ್ಮೀರ ರಾಜ್ಯ ಇತ್ತು, ಅದನ್ನ 2 ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಿದ್ರೆ. ಹೆಂಗ? ಆರ್ಟಿಕಲ್ 3 ಪ್ರಕಾರ. ಯಾರು ಮಾಡಿದ್ರು? ಪಾರ್ಲಿಮೆಂಟ್ ಮಾಡ್ತು. ಸಿಂಪಲ್, ಪಾರ್ಲಿಮೆಂಟ್ ಮಾಡ್ತು. ಅದಾದ ನಂತರ ನೆಕ್ಸ್ಟ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಮನ್ಯಾಗ ನೀವು ಮನಿ ಇರುತ್ತೆ. ಸೊ ಮನಿ ಒಳಗಡೆ ಏನಂತಂದ ಹೇಳಿದ್ರೆ ನಿಮ್ಮಪ್ಪ ಪ್ರೆಸಿಡೆಂಟ್ ಇದ್ದಾನೆ, ನಿಮ್ಮವ್ವ ಏನಂತಂದ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಇದ್ದಾನೆ. ನೀವೆಲ್ಲ ಮಕ್ಕಳ, ಕಾಕಗಳ, ಚಿಕ್ಕಪ್ಪ ಎಲ್ಲ ಇದ್ರೆ ಅಂತಂದ ಹೇಳಿದ್ರೆ ಇವ್ರ ಮಂತ್ರಿ ಮಂಡಲ, ಚಿಕ್ಕಪ್ಪ ಚಿಕ್ಕವ್ವ ಎಲ್ಲ ಇರ್ತೀರ ಅಂದ್ರೆ ಕಾಕು ಆಂಟಿ ಎಲ್ಲ ಹೇಳ್ತಿರಲ್ಲ. ಅದಾದ ನಂತರ ನೆಕ್ಸ್ಟ್ ಮಕ್ಕಳು ಇದ್ರ ಅಂತಂದ ಹೇಳಿದ್ರೆ ಅವರೆಲ್ಲ ಏನಂತಂದ ಹೇಳಿದ್ರೆ ಲೋಕಸಭೆ, ರಾಜ್ಯಸಭೆ ಸದಸ್ಯರಿದ್ದಾನೆ. ಈಗ ಏನಾದ್ರು ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಮನಿ ತಗೋಬೇಕಾಯ್ತು, ಅಥವಾ ಹೊಲ ತಗೊಳ್ಬೇಕಾಯ್ತು, ಅಥವಾ ಯಾವ್ದೊಂದು ಎಸ್ಟೇಟ್ ಅನ್ನ ತಗೋಬೇಕಾಯ್ತು ಅಂತಂದ ಹೇಳಿದ್ರೆ ಯಾರೇನ್ ಮಾಡ್ತಾರೆ? ಸೊ ಫಸ್ಟ್ ರಾಷ್ಟ್ರಪತಿ, ಅದಾದ ನಂತರ ಲೋಕಸಭೆ ಸದಸ್ಯರು, ರಾಜ್ಯಸಭಾ ಸದಸ್ಯರು ಎಲ್ಲರೂ ಸೇರಿ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ. ಪಾರ್ಲಿಮೆಂಟ್ ಎಲ್ಲರೂ ಸೇರಿ ಅಂತಂದ ಹೇಳಿದ್ರೆ ತೀರ್ಮಾನಕ್ಕೆ ಬರ್ತಾರೆ, ಅಲ್ಲೊಂದು ಹೊಲ ತಗೋಬೇಕು ಅಥವಾ ಎಸ್ಟೇಟ್ ತಗೋಬೇಕು ಅಂತಂದ ಹೇಳಿ. ಹಂಗ ಸೇಮ್ ಪಾರ್ಲಿಮೆಂಟ್ ದವ್ರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಒಂದು ರಾಜ್ಯವನ್ನ ರಚನೆ ಮಾಡಬೇಕು, ಅಥವಾ ಒಂದು ಕೇಂದ್ರಾಡಳಿತ ಪ್ರದೇಶವನ್ನ ರಾಜ್ಯವನ್ನಾಗಿ ಮಾಡಬೇಕು, ಅಥವಾ ಒಂದು ಕೇಂದ್ರಾಡಳಿತ ಪ್ರದೇಶವನ್ನ ರಾಜ್ಯಗಳನ್ನಾಗಿ ಅದ್ರ ಹೆಸರು ಬದಲಾವಣೆ ಮಾಡೋದು, ಅಥವಾ ಅದ್ರ ವಿಸ್ತೀರ್ಣಗಳನ್ನ ಬದಲಾವಣೆ ಮಾಡೋದು ಆರ್ಟಿಕಲ್ 3 ಪ್ರಕಾರ ಮಾಡ್ತಾರ. ಎಲ್ರಿಗೂ ಅರ್ಥ ಆಯ್ತಂತ ಅನ್ಕೊಂತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಆರ್ಟಿಕಲ್ 371. ಆರ್ಟಿಕಲ್ 371 H ಪ್ರಕಾರ ಏನಂತಂದ ಹೇಳಿದ್ರೆ ಅರುಣಾಚಲ ಪ್ರದೇಶ ರಾಜ್ಯ ಐತಲ್ಲ, ಅರುಣಾಚಲ ಪ್ರದೇಶದ ಗವರ್ನರ್ ಏನಂತಂದ ಹೇಳಿದ್ರೆ ಸ್ಪೆಷಲ್ ಪವರ್ ಐತೆ. ಸಿಂಪಲ್. ಆರ್ಟಿಕಲ್ 371 H ಪ್ರಕಾರ ಅರುಣಾಚಲ ಪ್ರದೇಶ ರಾಜ್ಯದ ಗವರ್ನರ್ ಏನಂತಂದ ಹೇಳಿದ್ರೆ ಸ್ಪೆಷಲ್ ಪವರ್ ಐತಿ ಅಂತಂದ ಹೇಳಿ. ಸೊ ಇದನ್ನೊಂದು ಬರ್ಕೊಡ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ ಆರ್ಟಿಕಲ್ 371 ಪ್ರಕಾರ ಸ್ಪೆಷಲ್ ಪವರ್ಸ್ ಗಳು ಯಾರ್ಯಾರಿಗೆ ಬರ್ತಾವ ಅಂತಂದ ಹೇಳಿ. ಸ್ಪೆಷಲ್ ಏನಂತಂದ ಹೇಳಿದ್ರೆ ಪವರ್ಸ್ ಅಂತಂದ ಹೇಳ್ತೀವಿ. ಸೊ ಆರ್ಟಿಕಲ್ 371 ಪ್ರಕಾರ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ಏನಂತಂದ ಹೇಳಿದ್ರೆ ವಿಶೇಷವಾಗಿ ಸವಲತ್ತುಗಳಿದಾವೆ. ಸಿಂಪಲ್. ಸೊ 371 ಪ್ರಕಾರ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ. ಆಮೇಲೆ 371A ಪ್ರಕಾರ, 371A ಪ್ರಕಾರ ಏನಂತಂದ ಹೇಳಿದ್ರೆ ನಾಗಾಲ್ಯಾಂಡ್ಗೆ ಏನಂತಂದ ಹೇಳಿದ್ರೆ ವಿಶೇಷ ಸವಲತ್ತು ಅಂತ ಬರುತ್ತೆ. ಆಮೇಲೆ 371B ಅಸ್ಸಾಂ ರಾಜ್ಯಕ್ಕೆ. ಆಮೇಲೆ 371C ಮಣಿಪುರ್ ರಾಜ್ಯಕ್ಕೆ ವಿಶೇಷ ಸವಲತ್ತುಗಳು. ಆಮೇಲೆ 71D ಅಂತಂದ್ ಬರುತ್ತೆ. 71D ಅಂತ ಬರುತ್ತೆ ಆಂಧ್ರ ಪ್ರದೇಶದ ಕೇಂದ್ರ ವಿಶ್ವವಿದ್ಯಾನಿಲಯದ ಸ್ಥಾಪನೆಗೋಸ್ಕರ ಬರುತ್ತೆ.
ಅದೇ ತರ ನೋಡ್ರಿ 71E ಏನಂತಂದು ಹೇಳಿದ್ರೆ ಸಿಕ್ಕಿಂ ರಾಜ್ಯಕ್ಕೆ. ಸೊ 71E ಏನಂತ ಇಲ್ಲ. ಸೊ 71D ಏನಂತಂದು ಹೇಳಿದ್ರೆ ಆಂಧ್ರ ಪ್ರದೇಶದ ರಾಜ್ಯಕ್ಕೆ, ಆಂಧ್ರ ಪ್ರದೇಶ ರಾಜ್ಯಕ್ಕೆ. ಆಮೇಲೆ 71E ಏನಂತಂದು ಹೇಳಿದ್ರೆ ಆಂಧ್ರ ಪ್ರದೇಶದ ಕೇಂದ್ರ ವಿಶ್ವವಿದ್ಯಾಲಯದ ಸ್ಥಾಪನೆಗೋಸ್ಕರ. ಆಮೇಲೆ F ಅಂತಂದು ಬರುತ್ತೆ, ಇದು ಸಿಕ್ಕಿಂ ರಾಜ್ಯಕ್ಕೆ. ಸೊ F ಏನಪ್ಪಾ ಅಂತಂದು ಹೇಳಿದ್ರೆ ಸಿಕ್ಕಿಂ ರಾಜ್ಯಕ್ಕೆ. ಆಮೇಲೆ H ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ, ಅರುಣಾಚಲ ಪ್ರದೇಶಕ್ಕೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ I ಅಂತಂದು ಬರುತ್ತೆ. I ಇದೇನಪ್ಪಾ ಅಂತಂದು ಹೇಳಿದ್ರೆ ಗೋವಾ ರಾಜ್ಯಕ್ಕೆ. I ಏನಪ್ಪಾ ಅಂತಂದು ಹೇಳಿದ್ರೆ ಗೋವಾ ರಾಜ್ಯಕ್ಕೆ. ಆಮೇಲೆ 371J ಅಂತಂದು ಬರುತ್ತೆ ನಮ್ ಕರ್ನಾಟಕದ್ದು, ಕಲ್ಯಾಣ ಕರ್ನಾಟಕ ಅಂತಂದು ಹೇಳ್ತೀವಿ ನೋಡ್ರಿ, ಹೈದರಾಬಾದ್ ಕರ್ನಾಟಕ. ಇಂಥ ಏನಂತಂದು ಹೇಳಿದ್ರೆ ಸವಲತ್ತುಗಳು ಬರ್ತಾವ, ವಿಶೇಷ ಸವಲತ್ತು ಬರ್ತಾವ. ಸೊ ಇವುಗಳನ್ನೆಲ್ಲ ನೆನ್ಪಿಡ್ಕೋಬೇಕು. ಯಾವ 371 ಮಹಾರಾಷ್ಟ್ರ ಗುಜರಾತ್, 71A ನಾಗಾಲ್ಯಾಂಡ್ಕ, 371B ಅಸ್ಸಾಂಕ, 371C ಮಣಿಪುರಕ್ಕ, 371D ಏನಪ್ಪಾ ಅಂತಂದು ಹೇಳಿದ್ರೆ ಆಂಧ್ರ ಪ್ರದೇಶಕ್ಕೆ, 371E ಆಂಧ್ರ ಪ್ರದೇಶದಲ್ಲಿರುವ ಕೇಂದ್ರ ವಿಶ್ವವಿದ್ಯಾಲಯ ಸ್ಥಾಪನೆಗೋಸ್ಕರ. ಸೊ F ಸಿಕ್ಕಿಮು, J ಏನಪ್ಪಾ G ಮಿಜೋರಾಮು, H ಅರುಣಾಚಲ ಪ್ರದೇಶ, I ಏನಪ್ಪಾ ಅಂತಂದು ಹೇಳಿದ್ರೆ ಗೋವಾಕ್ ಬಂತು, ಆಮೇಲೆ J ಏನಂತಂದು ಹೇಳಿದ್ರೆ ನಮ್ಮ ಕರ್ನಾಟಕ ಬಂತು ಅಂತಂದು ಹೇಳ್ತೀವಿ. ಸೊ ಇದೆಲ್ಲ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಅಲ್ಲ ಎಲ್ರಿಗೂ? ಸೊ ನೆಕ್ಸ್ಟ್ ನೋಡೋಣ. ಆರ್ಟಿಕಲ್ 15. ಸೊ ಆರ್ಟಿಕಲ್ 15 ಏನ್ ಹೇಳುತ್ತಾ? ಸಾರ್ವಜನಿಕ, ನಾವು ಆಗ್ಲೇ ಹೇಳಿದ್ವಲ್ಲ, ಆರ್ಟಿಕಲ್ 15 ಏನ್ ಹೇಳುತ್ತೆ ಅಂತಂದ್ರೆ ಹೇಳಿದ್ರೆ ಯಾವುದೇ ತರದ ಡಿಸ್ಕ್ರಿಮಿನೇಷನ್ ಮಾಡಂಗಿಲ್ಲ, ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್. ಸೊ ಏನೇನು ಧರ್ಮ, ಜನಾಂಗ, ಜಾತಿ, ಆಮೇಲೆ ಹುಟ್ಟಿದ ಸ್ಥಳ, ಜನ್ಮಸ್ಥಳ, ಇದ್ರ ಮೇಲೆ ಯಾವುದ್ರ ಮೇಲೂ ಏನಪ್ಪಾ ಅಂತಂದು ಹೇಳಿದ್ರೆ ಸೊ ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್, ಮೇಲು ಕೀಳು ತಾರತಮ್ಯ ಮಾಡಂಗಿಲ್ಲ ಅಂತಂದು ಹೇಳಿ ಆರ್ಟಿಕಲ್ 15 ಹೇಳುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಆಮೇಲೆ ನೋಡ್ರಿ ಆರ್ಟಿಕಲ್ ಮತ್ತೆ 51A ಒಳಗಡೆ G ಬಗ್ಗೆ ಕೇಳ್ತಿದ್ದಾನ. ಆರ್ಟಿಕಲ್ 51 ಒಳಗಡೆ ABCDEFG ಅಂತಂದ್ರೆ 11 ಬರ್ತಾವ, ಅದ್ರ ಬಗ್ಗೆ ಕೇಳ್ತಿದ್ದಾನ. ಮತ್ತೆ ನೋಡ್ರಿ ಅದನ್ನ ನೋಡ್ಕೊಬೇಕು ನೀವು, ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್ ಏನ್ ನೋಡುತ್ತೆ ನೋಡ್ರಿ. ಸೊ ಆರ್ಟಿಕಲ್ 338 ತುಂಬಾ ಇಂಪಾರ್ಟೆಂಟ್ ಇದು, ಆರ್ಟಿಕಲ್ 338. ಇವಾಗ ನೀವು ನೋಡಿರ್ಬೋದು SC ಆಯೋಗ, ST ಆಯೋಗ ಅಂತಂದು ಬರ್ತಾವ, ಕೇಳಿದಿರಿ. SC ST ಆಯೋಗ, OBC ಆಯೋಗಗಳಂತಂದು ಹೇಳಿ ಜಾರಿಗೆ ಬಂದ ನೋಡ್ರಿ. ಆರ್ಟಿಕಲ್ 338 ಏನ್ ಹೇಳತ್ತಪ್ಪ ಅಂತಂದ್ರೆ ಆರ್ಟಿಕಲ್ 338 ಏನ್ ಹೇಳತ್ತಂತಂದು ಹೇಳಿದ್ರೆ ಪರಿಶಿಷ್ಟ ಜಾತಿಗೆ ಏನಂತಂದು ಹೇಳಿದ್ರೆ ಆಯೋಗವನ್ನ ರಚನೆ ಮಾಡೋದು, ಪರಿಶಿಷ್ಟ ಜಾತಿಯವರಿಗೆ ಏನಂತಂದು ಹೇಳಿದ್ರೆ ಆಯೋಗವನ್ನ ರಚನೆ ಮಾಡೋದು. ಆರ್ಟಿಕಲ್ 338A ಏನ್ ಹೇಳಪ್ಪ ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡಗಳಿಗೆ, ಸೊ ಇದು SC ಅಂತಂದು ಹೇಳ್ತೀವಿ, ಇದು ST ಅಂತಂದು ಹೇಳ್ತೀವಿ. SC ಆಯೋಗ, ST ಆಯೋಗಗಳನ್ನ ಏನಂತಂದು ಹೇಳಿದ್ರೆ ನಿರ್ಮಾಣ ಮಾಡೋದು. ಆಮೇಲೆ ಆರ್ಟಿಕಲ್ 338B ಅಂತಂದು ಬರುತ್ತೆ, ಇದು OBC ಅವರಿಗೆ. ಸೊ OBC ಅವರಿಗೆ ಏನಂತಂದು ಹೇಳಿದ್ರೆ ಆಯೋಗವನ್ನ ರಚನೆ ಮಾಡೋದು. ನಾನು ಹೇಳಿದೆ, ಇವಾಗ ಕೇಳ್ತೀನಿ ಕ್ವಶನ್. SC ಆಯೋಗ ಅಂತಂದು ಬರುತ್ತೆ, ST ಆಯೋಗ ಪರಿಶಿಷ್ಟ ಜಾತಿ ಆಯೋಗ, ಆಮೇಲೆ ಪರಿಶಿಷ್ಟ ಪಂಗಡದ ಆಯೋಗ, ಆಮೇಲೆ OBC ಆಯೋಗ ಅಂತ ಬರುತ್ತೆ. ಇವ್ರಿಗೆಲ್ಲ ಚೇರ್ಮನ್ ಯಾರ್ಯಾರಿರ್ತಾರ, ಚೇರ್ಮನ್ಗಳು ಯಾರ್ಯಾರಿದಾರ ಅಂತ ಹೇಳಿ ನಂಗೆ ಮೆಸೇಜ್ ಹಾಕ್ಬೇಕು. ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತಾ ಆರ್ಟಿಕಲ್ 243. ಆರ್ಟಿಕಲ್ 243 ಇದ್ರ ಬಗ್ಗೆ ಹೇಳ್ಬೇಕಂತಂದು ಹೇಳಿದ್ರೆ ಪಂಚಾಯಿತಿ ಬಗ್ಗೆ ಏನಪ್ಪಾ ಅಂತಂದು ಹೇಳಿದ್ರೆ, ಪಂಚಾಯಿತಿ ಬಗ್ಗೆ ಏನಂತಂದು ಹೇಳಿದ್ರೆ ಆರ್ಟಿಕಲ್ 243 ಮತ್ತೆ 40-50 ಬರ್ತಾವ. ಸೊ ಜಸ್ಟ್ ಆರ್ಟಿಕಲ್ 243 ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ. ಪಂಚಾಯಿತಿ ಬಗ್ಗೆ ಹೇಳ್ತಾವ, ಮುನ್ಸಿಪಾಲಿಟಿ, ಪಂಚಾಯಿತಿ ಆ ಥರ ಏನಂತಂದು ಹೇಳಿದ್ರೆ ಬರ್ತಾವ ಇವ. ಸೊ ಅವುಗಳನ್ನ ಸ್ವಲ್ಪ ಏನಂತಂದು ಹೇಳಿದ್ರೆ ನೋಡ್ಕೋಬೇಕು, ಅದು ದೊಡ್ಡ ಟಾಪಿಕ್ ಆಗುತ್ತೆ. ಸೊ ನೋಡ್ರಿ ಮತ್ತೆ ಏನಪ್ಪಾ ಅಂತಂದು ಹೇಳಿದ್ರೆ ಆರ್ಟಿಕಲ್ 44 ಬಂತು, ಏನಂತ ಹೇಳ್ತೀವಿ? ಯೂನಿಫಾರ್ಮ್ ಸಿವಿಲ್ ಕೋಡ್. ಸೊ ಏಕರೂಪ ನಾಗರಿಕ ಸಂಹಿತೆ ಅಂತಂದು ಹೇಳ್ತೀವಿ, ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್, ಅಥವಾ ಎಲ್ರಿಗೂ ಒಂದೇ ಕಾನೂನು. ಸೊ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಅಂತಂದು ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡೋಣ ನೋಡ್ರಿ ಮತ್ತೆ ಅವು ಬರ್ತಾವ ಆರ್ಟಿಕಲ್ಸ್ಗಳ. ಮತ್ ನೋಡ್ರಿ ಆರ್ಟಿಕಲ್ 51A ಒಳಗಡೆನೆ ಬಂತು. ಆರ್ಟಿಕಲ್ 51A ಒಳಗಡೆ F ಕೇಳ್ತಿದ್ದಾನ. ಸೊ ಇಲ್ಲೇನಂತಂದು ಹೇಳಿದ್ರೆ ಹೆರಿಟೇಜ್, ಇವಾಗ ಹೆರಿಟೇಜ್ ಪ್ಲೇಸ್ಗಳು ಬರ್ತಾವ, ಸ್ಮಾರಕಗಳು, ಆಮೇಲೆ ವಿಶ್ವ ಪಾರಂಪರಿಕ ತಾಣಗಳು, ಇವೆಲ್ಲ ಬರ್ತಾವಲ್ಲ, ಅಂಥವುಗಳನ್ನ ಏನಂತಂದು ಹೇಳಿದ್ರೆ ನಾವು ರಕ್ಷಣೆ ಮಾಡಬೇಕು ಅಂತಂದು ಹೇಳುತ್ತೆ. ಅವು ಬರ್ತಾವ ನೋಡ್ರಿ, 11 ಬರ್ತಾವ, ಅವ್ನು ನೋಡ್ಕೋಬೇಕು ನೀವು. ಸೊ ಇದೇನಪ್ಪಾ ಅಂತಂದು ಹೇಳಿದ್ರೆ ಇವತ್ತಿನ ಕ್ಲಾಸು. ನಾಳೆ ಇನ್ನೂ ಇದಾವ, ಇನ್ನೂ ಸಿಕ್ಕಾಪಟ್ಟೆ ಇದಾವ ಇಂಪಾರ್ಟೆಂಟು. ಸೊ ಒಂದೇ ಸಾರಿ ಹೇಳಕತ್ತಂತಂದ್ರೆ ನಿಮಗೂ ತಿಳಿ ಕೆಟ್ಟು ಹೋದೈತಿ. ಸೊ ಮುಂದಿನ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ಪಾರ್ಟ್ 2 ಅಂತಂದು ಹೇಳ್ಬಿಟ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ತೊಗೊಂಡು ಬರ್ತೀನಿ, ಯಾವ್ಯಾವ ಕ್ವಶನ್ಸ್ಗಳನ್ನ ಇಲ್ಲಿವರೆಗೆ ಕೇಳಿದಾರೆ ಅಂತಂದೇಳಿ. ಸೊ ಎಲ್ಲಾನು ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡು ಇಟ್ಕೊಡ್ರಿ. ಸೊ ಎಲ್ಲರೂ ನಾಳೆ ಸಿಗೋಣ. ಜೈ ಹಿಂದ್.